ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ಇತಿಹಾಸ ಉಪನ್ಯಾಸಕರಾದ ಮಹೇಶ್ ಕಂಬಾರ್. ಸೊ ಮೈ ಡಿಯರ್ ಸ್ಟೂಡೆಂಟ್ಸ್, ಈಗಾಗಲೇ ಟೆಟ್ ಕಾಲ್ಫಾರ್ಮ್ ಆಗ್ಯದ, ಅಪ್ಲಿಕೇಶನ್ ಕೂಡ ಶುರು ಆಗ್ಯದ. ಸೊ ಹಾಗಿದ್ದರೆ ಇನ್ನೇನು ನಾವು ತಡ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾರು 6ರಿಂದ ಹಿಡಿದು 8ನೇ ತರಗತಿಯ ಸೆಕೆಂಡ್ ಪೇಪರ್ನ ಬರಿತಾ ಇದ್ದೀರಾ, ಸೊ ಅವ್ರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ 6ನೇ ತರಗತಿಯಿಂದ ಹಿಡಿದು 10ನೇ ತರಗತಿವರೆಗಿನ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತಹ ವಿಷಯ ವಸ್ತುವನ್ನು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತಾ ಇದ್ದೀನಿ. ನಾವು ಅಪ್ಲಿಕೇಶನ್ ಅನ್ನ ಆಲ್ರೆಡಿ ಹಾಕಿದ್ದಾಗಿರ್ಬೋದು, ತಾವೆಲ್ಲ ಹಾಕಿರೋದು ಪಕ್ಷದಲ್ಲಿ ಅಪ್ಲಿಕೇಶನ್ ಹಾಕಿ. ಸೊ ಯಾರಿಗೆಲ್ಲ ಟೆಟ್ 2ನೇ ಪೇಪರ್ಗೆ ಸಂಬಂಧಪಟ್ಟಂತೆ 6ರಿಂದ 8ನೇ ತರಗತಿ 6 to 8 ಸೆಕೆಂಡ್ ಪೇಪರ್ ಏನು ಬರೀತೀರಿ, ಸೊ ಅವ್ರಿಗೆಲ್ಲ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಕ್ಲಾಸ್ ಸ್ಟಾರ್ಟ್ ಮಾಡತ್ತೀನಿ. ನೋಡೋಣ ಯಾರೆಲ್ಲ ಬೇಕು, ವಾಟ್ಸಪ್ ನಂಬರ್ ಕೊಡ್ತೇನೆ ನಾನು ನಂದು. ಸೊ ಅದಕ್ಕೆ ತಮ್ಮ ನೇಮು, ಪ್ಲೇಸ್ ಒಂದು ಹಾಕಿ, ಹಾಯ್ ಅಂತ ಹಾಕಿ ಸಾಕು. ಓಕೆ, ಇಷ್ಟು ಮಾಡಿದ್ರೆ ಸಾಕು. ಏನು ರೊಕ್ಕ ಬೇಡ, ರೂಪಾಯಿ ಬೇಡ. ಆಗತ್ತೆ ಅಂತ ಇಟ್ಕೊಂಡು 10ನೇ ಕ್ಲಾಸ್ ಮಟ್ಟ ಏನು 10th ಏನು ಸಿಲೆಬಸ್ ಅದ ಆ ಸಿಲೆಬಸ್ಸನ್ನು ಡಿಸ್ಕಸ್ ಮಾಡ್ತೀನಿ. ಓಕೆ, ಎಸ್, ಇವತ್ತು 6ನೇ ತರಗತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ಮೊದಲ ಚಾಪ್ಟರ್ ಅನ್ನ ಪಾರ್ಟ್ 1 ಭಾಗದಿಂದ ತೆಗೆದುಕೊಳ್ತಾ ಇದ್ದೀನಿ. ಸಮಾಜ ವಿಜ್ಞಾನ ವಿಷಯವೇ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಫಸ್ಟ್ ಪಾರ್ಟ್ ಅನ್ನ ತೆಗೆದುಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಬಹಳ ಸಿಂಪಲ್ ಆಗಿ ಹೋಗ್ತೀನಿ, ಎಲ್ಲ ಪಾಠವನ್ನು ಇಲ್ಲಿ ಹೇಳಲಿಕ್ಕಾಗಲ್ಲ. ಹಾಗೆ 6ನೇ ತರಗತಿಯ ಮೊದಲನೇ ಪಾಠದಲ್ಲಿ ಏನದ, ಎಸ್, ಇಲ್ಲಿ ನಮಗೆ ಹ್ಯಾಂಡ್ರಿಚ್ ರೋತ್ ಅಂತಕ್ಕಂಥ ಒಂದು ಹೆಸರು ಬರ್ತದೆ. ಹ್ಯಾಂಡ್ರಿಚ್ ರೋತ್ ಅಂತ ಒಂದು ಹೆಸರು ಬರ್ತದೆ. ಈ ವ್ಯಕ್ತಿ ಹೆಸರು ಯಾಕೆ ನಮ್ಗ ಮಹತ್ವ ಆಗುತ್ತ ಅಂತಂದ್ರೆ, ಸುಮಾರು 350 ವರ್ಷಗಳ ಹಿಂದೆ, 350 years ಬ್ಯಾಕ್ ವರ್ಷಗಳ ಹಿಂದೆ ಸಂಸ್ಕೃತದ ವ್ಯಾಕರಣವನ್ನ, ಯಾವ ವ್ಯಾಕರಣ ರೀ? ಸಂಸ್ಕೃತದ ವ್ಯಾಕರಣವನ್ನ ಏನ್ ಮಾಡ್ತಾರಪ್ಪ ಅಂತಂದ್ರ, ಇವರು ಯಾವ ಭಾಷೆಗೆ ಭಾಷಾಂತರಿಸಿದ್ರು ಅಂತ ಕೇಳಬಹುದು ತಮ್ಮನ್ನ. ಓಕೆ, ಎಸ್, ಲ್ಯಾಟಿನ್ ಭಾಷೆಗೆ ಏನ್ ಮಾಡ್ತಾರ ಅಂತಂದ್ರ, ಎಸ್, ಟ್ರಾನ್ಸ್ಲೇಟ್ ಮಾಡ್ಯಾರ, ಭಾಷಾಂತರ ಮಾಡ್ಯಾರ. ಫಸ್ಟ್ ಟೈಮ್ ಇವರೇ ಮಾಡಿದ್. ಮತ್ತ ಮೊದಲನೇ ವ್ಯಕ್ತಿ ಯಾರಪ್ಪ ಅಂತಂದ್ರ, ಈ ನಮ್ಮ ಸಂಸ್ಕೃತ ವ್ಯಾಕರಣದಿಂದ ಆ ವ್ಯಾಕರಣವನ್ನ ಲ್ಯಾಟಿನ್ ಭಾಷೆಗೆ ಏನ್ ಮಾಡ್ತಾರ ಅಂದ್ರೆ ಇವರು ಟ್ರಾನ್ಸ್ಲೇಟ್ ಮಾಡ್ತಾರೆ. ಓಕೆ, ಸೊ ಹ್ಯಾಕ್ ಕೇಳ್ಬೋದು ಕ್ವಶನ್ ಅಂತಂದ್ರೆ, ಸಂಸ್ಕೃತ ವ್ಯಾಕರಣವನ್ನ ಲ್ಯಾಟಿನ್ ಭಾಷೆಗೆ ಭಾಷಾಂತರಿಸಿದವ್ರು ಯಾರು ಅಂತ ಕೇಳ್ಬೋದು. ಅವರು ಹ್ಯಾಂಡ್ರಿಚ್ ರೋತ್ ಅಂತೇಳಿ. ಇವರು ಆಗ್ರಾದೊಳಗ ವಾಸವಾಗಿದ್ರು ಬಂದು. ಇವರು ಒಬ್ಬ ಇತಿಹಾಸ ವಿಷಯ ತಜ್ಞರೇ. ಓಕೆ, ಸೊ ಹಾಗೆ ನಮ್ಗೆ ಮತ್ತೊಂದು ಹೆಸರು ಇಲ್ಲಿ ಹೈಲೈಟ್ ಆಗ್ಬೋದು, ಫಾದರ್ ಕಾರ್ಡಾಕ್ಸ್ ಅಂತ ತಿಳ್ಕೊಂಡು. ಫಾದರ್ ಕಾರ್ಡಾಕ್ಸ್ ಈ ಹೆಸರು ಕೂಡ ನಮ್ಗೆ ಇಂಪಾರ್ಟೆಂಟ್ ಆಗ್ತದೆ. ಸೊ ಯಾವ ಕಾರಣದಿಂದಪ್ಪ ಅಂತ ಹೇಳಿದ್ರೆ, ಸಂಸ್ಕೃತ ಮತ್ತು ಯುರೋಪಿಯನ್ ಭಾಷೆಗಳ ನಡುಕ ನಾವು ಸಂಬಂಧ ಐತಿ ಅಂತ ಮಾತಾಡ್ತೀವಲ್ಲ, ಅದಕ್ಕೆ ಫಸ್ಟ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿರ್ತಕ್ಕಂಥವ್ರು ಇದೇ ಫಾದರ್ ಕಾರ್ಡಾಕ್ಸ್. ಏನ್ರಿ, ಸಂಸ್ಕೃತ ಮತ್ತ ಯುರೋಪ ಭಾಷೆಗಳ ನಡುವೆ ಅಥವಾ ಯುರೋಪಿಯನ್ ಭಾಷೆಗಳ ನಡುವೆ, ಯುರೋಪಿನ ಭಾಷೆಗಳ ನಡುವೆ ಸಂಬಂಧ ಐತಿ ಅಂತ ಹೇಳಿದವರು. ಯುರೋಪಿನ ಭಾಷೆಗಳ ನಡುವೆ ಏನೈತಪ್ಪ ಅಂತಂದ್ರ, ಎಸ್, ಒಂದು ಸಂಬಂಧ ಐತಿ ಅನ್ನುವಂತಹ ವಿಷಯ ವಸ್ತುವನ್ನು ಕೊಟ್ಟವರು ನಮಗ ಫಾದರ್ ಕಾರ್ಡಾಕ್ಸ್. ಓಕೆ, ಸೊ ನಿಧಾನಕ್ಕೆ ಹೀಗೆ ನಾನು ಬರ್ಬರ್ತಾ ಮೈಂಡ್ ಮ್ಯಾಪ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಹಾಗಿದ್ದರೆ ಮತ್ತೊಂದು ಹೆಸರು ನಮ್ಗ ಇತಿಹಾಸದಲ್ಲಿ ಬಹಳ ಚಿರಪರಿಚಿತ. ಆ ಹೆಸರು ಯಾವುದು ಅಂದ್ರೆ ವಿಲಿಯಂ ಜೋನ್ಸ್ ಅಂತಕ್ಕಂತಹ ವ್ಯಕ್ತಿ. ವಿಲಿಯಂ ಜೋನ್ಸ್ ಏಸಿಯಾಟಿಕ್ ಸೊಸೈಟಿಯ ಮೊದಲ ನಿರ್ದೇಶಕರು ಅಂತ ನಾವು ಅಧ್ಯಯನ ಮಾಡ್ತೀವಿ ನೋಡ್ರಿ.
ಏಷ್ಯಾಟಿಕ್ ಸೊಸೈಟಿಯ ಮೊದಲ ನಿರ್ದೇಶಕರು ವಿಲಿಯಂ ಜೋನ್ಸ್. ಈ ಪುಣ್ಯಾತ್ಮರೇ ಮಾಹಿತಿಯನ್ನು ಕೊಡಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಏನು ನಮ್ಮ ಭಾರತದ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಇವರು ಕೂಡ ಒಬ್ರು. ಇವ್ರು ಏನ್ ಮಾಡ್ತಾರ ಅಂತಂದ್ರೆ ಇಂಗ್ಲಿಷ್ ಭಾಷೆಗೆ ಕೆಲವು ಕೃತಿಗಳನ್ನ ಭಾಷಾಂತರ ಮಾಡ್ತಾರ. ಇಂಗ್ಲಿಷ್ ಭಾಷೆಗೆ ಕೆಲವು ಕೃತಿಗಳನ್ನ ಭಾಷಾಂತರ ಮಾಡ್ತಾರ. ಹಾಗಿದ್ದರೆ ಆ ಕೃತಿಗಳು ಯಾವುವು ಅಂತ ಕೇಳಬಹುದು ನೋಡ್ರಿ. ಒಂದು ಗೀತ ಗೋವಿಂದ. ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಈ ಗೀತ ಗೋವಿಂದದ ಮೇಲೆ ಪ್ರಶ್ನೆಗಳಾಗ್ಯಾವ. ಓಕೆ, ಇದನ್ನ ಮೂಲ ಯಾರು ಬರ್ದಾರ ನೋಡ್ರಿ, ಯಾರು ಕಮೆಂಟ್ ಮಾಡ್ರಿ. ಓಕೆ, ಹಾಗೆ ಮತ್ತೊಂದು ಮಾನವಶಾಸ್ತ್ರ, ಮಾನವ ಧರ್ಮಶಾಸ್ತ್ರವನ್ನು ಕೂಡ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ತಾರ. ಹಾಗೆ ಜೊತೆಗೆ ಮತ್ತೊಂದು ಮೋಸ್ಟ್ ಇಂಪಾರ್ಟೆಂಟ್ ಕಾಳಿದಾಸನ ಶಾಕುಂತಲ ಅನ್ನುವಂತಹ ನಾಟಕವನ್ನು ಸಹಿತ ಇವ್ರು ಏನ್ ಮಾಡ್ತಾರ ಅಂದ್ರ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡ್ರ. ಮೋಸ್ಟ್ ಇಂಪಾರ್ಟೆಂಟ್ ಮೈ ಡಿಯರ್ ಆಸ್ಪರೆಂಟ್, ನೀವೇನ್ ಟೆಟ್ಟಿಗೆ ತಯಾರಾಗ್ತಿರಲ್ಲ, ಎಲ್ಲವೂ ಬಹಳ ಮಹತ್ವ ಆಗ್ತದೆ. ಅದಕ್ಕೆ ವಿಲಿಯಂ ಜೋನ್ಸ್ರ ಬಗ್ಗೆ ಇದೊಂದು ಇಷ್ಟು ಪಾಯಿಂಟ್ ಗೊತ್ತಿರಲಿ. ಹಾಗೆ ಮತ್ತೊಬ್ಬ ಜರ್ಮನಿಯ ವ್ಯಕ್ತಿಯಾಗಿರ್ತಕ್ಕಂಥ ಮ್ಯಾಕ್ಸ್ ಮುಲ್ಲರ್, ಬಹಳ ಇಂಪಾರ್ಟೆಂಟ್. ಮ್ಯಾಕ್ಸ್ ಮುಲ್ಲರ್ ಬಂದತ್ ನೋಡ್ರಿ, ಇದು ನಮ್ಮ ಸೆಕೆಂಡ್ ಪೇಪರಿಗೆ ಬಂದತ್ ನೋಡ್ರಿ ಹಿಂದ. ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರ. ಯಾಕೆ ಇಂಪಾರ್ಟೆಂಟ್ ಆಗ್ತಾರ ಅಂತಂದ್ರ ಇವರು ಸೇಕ್ರೆಡ್ ಬುಕ್ ಆಫ್ ಬೇಕಂತ ಇಂಗ್ಲಿಷ್ನ ಬರತ್ತೇನೆ, ಆಫ್ ದಿ ಈಸ್ಟ್ ಅಂತಕ್ಕಂತಹ ಒಂದು ಕೃತಿಯನ್ನ ಬರೀತಾರೆ. ಸೇಕ್ರೆಡ್ ಬುಕ್ ಆಫ್ ದ ಈಸ್ಟ್ ಅಂತ ಬರೀತಾರ. ಇವರು ಯಾರು? ಮ್ಯಾಕ್ಸ್ ಮುಲ್ಲರ್. ಸುಮಾರು ಒಂದು 50 ಸಂಪುಟಗಳನ್ನ ಇಂಗ್ಲಿಷ್ ಭಾಷೆಗೆ ಭಾಷಾಂತರ ಮಾಡಿದ್ದಲ್ಲ, ಇಂಗ್ಲಿಷ್ ಒಳಗೆ ಬಿಡುಗಡೆ ಮಾಡ್ತಾರೆ. 50 ಸಂಪುಟಗಳನ್ನ ಇಂಗ್ಲಿಷ್ ಭಾಷೆ ಒಳಗೆ ಏನ್ ಮಾಡ್ತಾರ ಅಂದ್ರೆ ಒಂದು 50 ಸಂಪುಟಗಳನ್ನ ಇವರು ಬಿಡುಗಡೆ ಮಾಡಿರ್ತಕ್ಕಂಥ. ಓಕೆ, ಮ್ಯಾಕ್ಸ್ ಮುಲ್ಲರ್ ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಹಾಗೆ ಮತ್ತೊಬ್ಬ ಪರ್ಸನ್ ಯಾರಂದ್ರೆ ಜೇಮ್ಸ್ ಮಿಲ್ ಅಂತಕ್ಕಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಜೇಮ್ಸ್ ಬಾಂಡ್ ಅಲ್ಲ, ಜೇಮ್ಸ್ ಮಿಲ್ ಅಂತಕ್ಕಂಥವ್ರು ಇಂಪಾರ್ಟೆಂಟ್ ಆಗ್ತಾರೆ. ಸರ್ ಯಾಕೆ ಇಂಪಾರ್ಟೆಂಟ್ ಆಗ್ತಾರ ಅಂತ ಕೇಳಿದ್ರೆ, ಇವರು ಬರ್ದಂಥದ್ದನ್ನು ಕೂಡ ಎಕ್ಸಾಮಿಗೆ ಬಂದದ. ಹಿಸ್ಟರಿ ಆಫ್ ಇಂಡಿಯಾ ಅಂತ ಕೃತಿಯನ್ನ ಬರೀತಾರೆ. ಹಿಸ್ಟರಿ ಆಫ್ ಇಂಡಿಯಾ ಅಂತಕ್ಕಂತಹ ಕೃತಿಯನ್ನು ಕೂಡ ಬರೀತಾರೆ. ಇವರು ಅದನ್ನ 6 ಸಂಪುಟಗಳಲ್ಲಿ ಪ್ರಕಟಣೆಯನ್ನು ಮಾಡ್ತಾರೆ. ಒನ್ಸ್ ಮೋರ್ ನೋಡ್ರಿ, ವಿಲಿಯಂ ಜೋನ್ಸ್ ಇಂಗ್ಲಿಷ್ ಭಾಷೆಗೆ ನಮ್ಮ 3 ಮಹತ್ತರವಾಗಿರ್ತಕ್ಕಂಥ ಕೃತಿಗಳನ್ನ ಟ್ರಾನ್ಸ್ಲೇಟ್ ಮಾಡ್ಯಾರ. ಒಂದು ಗೀತ ಗೋವಿಂದ, ಒಂದು ಮಾನವ ಧರ್ಮಶಾಸ್ತ್ರ, ಮತ್ತೊಂದು ಕಾಳಿದಾಸನ ಶಾಕುಂತಲೆ. ಹಾಗೆ ಮ್ಯಾಕ್ಸ್ ಮುಲ್ಲರ್ ಒಂದು 50 ಸಂಪುಟಗಳ ರಚನೆಯನ್ನು ಮಾಡ್ತಾರೆ ಇಂಗ್ಲಿಷ್ ಭಾಷೆಯಲ್ಲಿ. ಸೆಕ್ರೆಡ್ ಬುಕ್ ಆಫ್ ದಿ ಈಸ್ಟ್ ಅಂತಕ್ಕಂತಹ ಒಂದು ಕೃತಿಯನ್ನು ಬಿಡುಗಡೆ ಮಾಡ್ತಾರೆ. ಹಾಗೆ ಜೇಮ್ಸ್ ಮಿಲ್ ಅಂತಕ್ಕಂತಹ ವ್ಯಕ್ತಿ ಹಿಸ್ಟ್ರಿ ಆಫ್ ಇಂಡಿಯಾ ಅಂತಕ್ಕಂತಹ ಒಂದು ಹೆಸರಿನ 6 ಸಂಪುಟಗಳ ಒಂದು ಪುಸ್ತಕವನ್ನು ಅಥವಾ ವಿಷಯ ವಸ್ತುವನ್ನು ಅಥವಾ ಇಂಗ್ಲಿಷ್ ಭಾಷೆಯಲ್ಲಿ ಬಿಡುಗಡೆ ಮಾಡ್ತಾರೆ. ಓಕೆ, ಮತ್ತೆ ಈಗೇನು ಇಷ್ಟೊತ್ತು ಹೇಳತ್ತೀವಲ್ಲ, ಇದರೊಳಗ ಮ್ಯಾಕ್ಸ್ ಮುಲ್ಲರ್ ಆಗಿರ್ಲಿ, ಜೇಮ್ಸ್ ಮಿಲ್ಲರ್ ಆಗಿರ್ಲಿ, ಇವರು ಯಾರು ಭಾರತಕ್ಕೆ ಬಂದವರು ಅಲ್ಲ. ಓಕೆ, ಸೊ ಹಾಗೆ ಒಬ್ಬ ಫ್ರೆಂಚ್ ಮಿಷನರಿ ಕೂಡ ನಮಗೆ ಇಂಪಾರ್ಟೆಂಟ್ ಆಗ್ತಾರೆ. ಅಬುದುಬಿ ಅಂತೇಳಿ ದೊಡ್ಡ ಸ್ವಾಮಿ ಅಂತ ಕರೀತಾರೆ ಅವ್ರನ್ನ. ಫ್ರೆಂಚ್ ಮಿಷನರಿ ಅಬುಡುಬಾಯ್ಸ್, RC ಬಾಯ್ಸ್ ಅಲ್ಲ. ಸೊ ಇವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ. ಇವರಿಗೆ ದೊಡ್ಡ ಸ್ವಾಮಿ ಅಂತಕ್ಕಂತಹ ಬಿರುದನ್ನ ಕೊಡ್ತಾರೆ. ಇವರು ಮೂಲತಃ ಎಲ್ಲಿ ಬಂದಿತ್ತಿದ್ರು ಅಂದ್ರ ಶ್ರೀರಂಗಪಟ್ಟಣ ತಾಕ. ಅಲ್ಲೇ ಶ್ರೀರಂಗಪಟ್ಟಣ ತಾಕ ಎಲ್ಲಪ್ಪ ಅಂತಂದ್ರೆ ಗಂಜಾಮ್ ಅಂತಕ್ಕಂತಹ ಸ್ಥಳ. ಆ ಗಂಜಾಮ್ ಅಂತಕ್ಕಂಥ ಸ್ಥಳದಲ್ಲಿ ಬಂದು ಏನ್ ಮಾಡ್ತಾರ ಅಂತಂದ್ರೆ ಇವರು ನೆಲೆ ನಿಂತಿದ್ರು. ಸೊ ಈ ವ್ಯಕ್ತಿ ಇಲ್ಲೇ ಇದ್ಕೊಂಡ ಏನ್ ಮಾಡ್ತಾರ ಅಂತಂದ್ರ ಒಂದು ಕೃತಿಯನ್ನ ಕೂಡ ಬರೀತಾರೆ. ಹಾಗಿದ್ದರೆ ಆ ಕೃತಿ ಯಾವುದು ಅಥವಾ ಆ ಕೃತಿಗಳು ಯಾವುವು ಅಂತ ಕೇಳ್ಬೋದು. ಬರ್ಕೋಬೇಕು. ಹಿಂದೂ ಮ್ಯಾನರ್ಸ್ ಅಂತ ಬರೀತಾರ ಅವ್ರು. ಹಿಂದೂ ಮ್ಯಾನರ್ಸ್ ಅಂತ ಬರೀತಾರ. ಓಕೆ, ಸೊ ಮತ್ತೊಂದು ಬರೀತಾರೆ ಕಸ್ಟಮ್ಸ್ ಅಂಡ್, ಇದರ ಒಂದು ಪಿಕ್ಸ್ ನೋಡ್ರೆ ಎಕ್ಸಾಮ್ಗೆ, ಕಸ್ಟಮ್ಸ್ ಅಂಡ್ ಸೆರೆಮನೀಸ್ ಅಂತ ಬರೀತಾರ. ಸೆರೆಮನೀಸ್ ಅಂತ ಬರೀತಾರ. ಮೋಸ್ಟ್ ಇಂಪಾರ್ಟೆಂಟ್ ನೋಡ್ರಿ, ಇಲ್ಲೇನು ಬರ್ನಲ್ಲ ಈಗ
ಈ ಸ್ಲೈಡ್ ಒಳಗ ವಿಲಿಯಂ ಜೋನ್ಸ್ ಆಗಿರ್ಬೋದು, ಮ್ಯಾಕ್ಸ್ ಮುಲ್ಲರ್ದಾಗಿರ್ಬೋದು, ಜೇಮ್ಸ್ ಮಿಲ್ಲರ್ದಾಗಿರ್ಬೋದು, ಅಬು ಡುಬೈಸ್ ಆಗಿರ್ಬೋದು. ಸೊ ಇವು ಎಲ್ಲ ಏನಪ್ಪಾ ಅಂತಂದ್ರ ಇಷ್ಟೊಳಗ ನಮ್ಗೆ ಎಕ್ಸಾಮಿಗೆ ಒಂದು ಫಿಕ್ಸು ಬಿಟ್ಟಂತೂ ಹೋಗಂಗಿಲ್ಲ. ತಯಾರಿರಿ. ಮತ್ತೊಮ್ಮೆ ಇವುಗಳ ಬಗ್ಗೆ ಇನ್ನೂ ಬೇರೆ ರೀತಿಯಲ್ಲಿ ಅಧ್ಯಯನವನ್ನ ಮಾಡಿ. ಓಕೆ, ಸೊ ಹಾಗೆ ಈ ನಮ್ಮ 6ನೇ ತರಗತಿ ಇತಿಹಾಸ ಪುಸ್ತಕದ ಪಠ್ಯ ವಸ್ತುವಿನಲ್ಲಿ ಕರ್ನಾಟಕದ 4 ಕಂದಾಯ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಬೇಕಾಗ್ತದೆ. ನೀವು ಕರ್ನಾಟಕದ ಕಂದಾಯ ವಿಭಾಗಗಳು ಅಂತ ಬರ್ತವು. ಆ ಕಂದಾಯ ವಿಭಾಗಗಳ ಬಗ್ಗೆಯೂ ಕೂಡ ಅಧ್ಯಯನ ಮಾಡಬೇಕು. 4 ಯಾವ್ಯಾವ್ರಿ ಕಂದಾಯ ವಿಭಾಗಗಳಲ್ಲಿ? ವೆರಿ ಸಿಂಪಲ್, BMGK ಅಂತ ಕೋಡ್ ಮಾಡ್ಕೊಡ್ರಿ ಸರ್. ಹಿಂಗಂದ್ರ ಅಂತಂದ್ರ ಎಸ್, 1ನೇದ್ದು ಬೆಂಗಳೂರು ವಿಭಾಗ, 2ನೇದ್ದು ಮೈಸೂರು ವಿಭಾಗ, 3ನೇದ್ದು ಗುಲ್ಬರ್ಗ ವಿಭಾಗ, 4ನೇದ್ದು ಎಸ್ 4ನೇದ್ದು ಇನ್ಯಾವ 2B ನೋಡ್ರಿ ಇಲ್ಲೇ, ಇದು ಕಲಬುರ್ಗಿ. ಇದು ಜಿ ಬೇಡ, ತೆಗೆದು ಬಿಡೋನು. ಕಲಬುರ್ಗಿ ತಗೊಳ್ರಿ. ಇದು B² ಮಾಡ್ಕೊಂಡು ಬಿಡೋನು. ಒನ್ಸ್ ಮೋರ B² MK ಮಾಡಿಬಿಡ್ರಿ. ಇಲ್ಲೇ ಬೆಂಗಳೂರು ಬರ್ಬೇಕು, ಬೆಳಗಾವಿ ಬರ್ಬೇಕು. ಇದೊಂದ ಮೈಸೂರು ಮಾಡ್ಕೊಳ್ರಿ, ಇದೊಂದ ಕಲಬುರ್ಗಿ ಮಾಡ್ಕೊಳ್ರಿ. 4 ವಿಭಾಗ ತಗೊಳ್ರಿ. ಓಕೆ, ಈ 4 ವಿಭಾಗದೊಳಗ ಒಟ್ಟ 31 ಜಿಲ್ಲೆಗಳ ಬಗ್ಗೆ ಅಧ್ಯಯನ ಮಾಡಬೇಕು. 31 ಜಿಲ್ಲೆಗಳ ಬಗ್ಗೆ ಏನ್ ಮಾಡ್ಬೇಕಾಗ್ತದೆ? ಅಧ್ಯಯನ ಮಾಡ್ಬೇಕಾಗ್ತದೆ. ಹಾಗಿದ್ದರೆ ಆ 4 ಜಿಲ್ಲೆಗಳಿಗೆ 4 ವಿಭಾಗಕ್ಕೆ ಸಂಬಂಧಪಟ್ಟಂಗ ಈ ಕೆಲವಷ್ಟು ಜಿಲ್ಲೆಗಳನ್ನ ನಾವು ಆಯ್ಕೆ ಮಾಡ್ಕೊಂಡ್ವಿ ಅಂತಂದ್ರ ದಕ್ಷಿಣದ ಭಾಗವನ್ನು ಆಯ್ಕೆ ಮಾಡ್ಕೊಳ್ಳೋಣ. ದಕ್ಷಿಣದ ಭಾಗದಲ್ಲಿ ನಮಗೆ ಬರ್ತಕ್ಕಂತಹ ಜಿಲ್ಲೆಗಳು ಯಾವುವು, ಅವುಗಳ ತಾಲೂಕುಗಳು ಎಷ್ಟು? ಓಕೆ, ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಎಲ್ಲರೂ ಬಡ್ಕೊಂಡು ಸಾಯಿ ಅಂತ ಊರು ಬೆಂಗಳೂರು ವಿಭಾಗ, ನಮ್ಮ ರಾಜಧಾನಿ. ಏನ್ ಹೇಳ್ತದೆ ಹಾಗಿದ್ರೆ? ಬೆಂಗಳೂರು ವಿಭಾಗದಲ್ಲಿ ಏನೇನು ಅಂಶಗಳು ಬರ್ತವೆ, ಎಷ್ಟು ಜಿಲ್ಲೆಗಳು ಬರ್ತವೆ, ಇವುಗಳನ್ನು ಕೂಡ ಕೋಡ್ ಮಾಡ್ಕೊಳ್ಬಹುದು ತಾವು. ಬೆಂಗಳೂರು ಅಂದ್ಮ್ಯಾಗ ನಾವು ಏನನ್ನು ಬಿಟ್ಕೊಡ್ಬಾರ್ದು ಅಂದ್ರೆ RCBಯನ್ನ ಬಿಟ್ಕೊಡ್ಬೇಡ್ರಿ. ಓಕೆ, ಹಾಗೆ KTM ಅಲ್ಲ KTS ಅಂತ ಬಿಟ್ಕೊಡ್ಬೇಡ್ರಿ. ವಾಪಸ್ಸು ಯಾರು DC ಆಗ್ತಿದ್ರು ಹಾಕ್ರಿ. ಓಕೆ ಸರ್, ಹಾಗಿದ್ರೆ ಫಸ್ಟ್ ಒನ್ R ಏನು, C ಏನು ನೋಡೋಣ್ರಿ. ಇಲ್ಲಿ ಮೊದಲನೇ R ಯಾವ್ದಾಗತ್ತ ಅಂತಂದ್ರೆ ಕೋಡ್ ಮಾಡ್ಕೊಂಡು ನೀವು ಸೀರಿಯಲ್ ಮಾಡ್ಕೊಡ್ಬೇಕಿದ್ರ ರಾಮನಗರ ಅಂತ ತಗೊಳ್ರಿ. ಓಕೆ, C ಏನಾಗತ್ತ ಚಿತ್ರದುರ್ಗ ಅಂತ ತಗೊಳ್ರಿ. ಓಕೆ ಓಕೆ ಎಸ್, ಈ ಸಿನ ಮತ್ತೆ ಇಲ್ಲಿ ಆಲ್ರೆಡಿ ಇನ್ಕ್ಲೂಡ್ ಆಗಿರ್ತತಿ. ನೀವು DC ಅಂದ್ರೆ ನಡೀತೈತೆ ಅಲ್ಲೇ, ಸರಿ. ಓಕೆ, B ಏನಾಗಿರ್ತಪ್ಪ ಅಂತಂದ್ರ ಎಸ್ ಬೆಂಗಳೂರು ಆಗಿರುತ್ತ. ಓಕೆ, ಇಲ್ಲಿ 2 B ಗಳು ಬರ್ತಾವ. ಮತ್ತೊಂದು B ಏನಾಗಿರುತ್ತ ಅಂತಂದ್ರ ಎಸ್, ಮತ್ತೊಂದು B ಏನಾಗಿರುತ್ತ ಅಂದ್ರ ಇದು ನಗರ ಆಯ್ತು ಅಂತಂದ್ರೆ ಇದು ಬೆಂಗಳೂರು ಗ್ರಾಮೀಣ ಭಾಗ ಅಥವಾ ಗ್ರಾಮಾಂತರ ಅಂತ ಕರೀತಾರೆ. ಓಕೆ, K ಏನಪ್ಪಾ ಅಂತಂದ್ರ ಕೋಲಾರ ಜಿಲ್ಲೆ ಆಗಿರುತ್ತ. ಓಕೆ, T ಏನಪ್ಪಾ ಅಂದ್ರ ತುಮಕೂರು ಜಿಲ್ಲೆಯಾಗಿರುತ್ತ. ಓಕೆ, S ಏನಾಗಿರುತ್ತಪ್ಪ ಅಂತ ಕೇಳಬಹುದು ನಿಮ್ಗ, ಶಿವಮೊಗ್ಗ ಅಥವಾ ಶಿವಮೊಗ್ಗ ಆಗಿರುತ್ತ. ಓಕೆ, ಹಾಗಿದ್ದರೆ ಈ D ಏನಾಗಿರುತ್ತ ಮತ್ತು ಇನ್ನೊಂದು C ಏನಾಗಿರುತ್ತ? DC D ಏನಾಗಿರುತ್ತ ಅಂದ್ರ ದಾವಣಗೆರೆ. ಇದ್ರಾಗ ಮತ್ತೆ ಇಂಪಾರ್ಟೆಂಟ್, ಇದ್ರಾಗ C ಏನಾಗಿರುತ್ತ ಅಂತಂದ್ರೆ ಒನ್ ಆ್ಯಂಡ್ ಓನ್ಲಿ ಚಿಕ್ಕಬಳ್ಳಾಪುರ. ಸೊ ಒನ್ಸ್ ಮೋರ್, ಹಾಗಿದ್ದರೆ ಇಲ್ಲಿ ಎಷ್ಟು ಜಿಲ್ಲೆಗಳು ಕಾಣಿಸ್ತಾವ ನೋಡ್ರಿ? 1 2 3 4 ಓಕೆ 5 6 7 8 ಮತ್ತು 9 ಬೆಂಗಳೂರು ವಿಭಾಗದಾಗ ಎಷ್ಟು ಜಿಲ್ಲೆಗಳು ಕಂಡು ಬರ್ತಾವ ಅಂದ್ರ ಎಸ್ 9 ಜಿಲ್ಲೆಗಳು ಇಲ್ಲಿ ಕಂಡು ಬರ್ತವೆ. ಓಕೆ, ನೀವು ಬೇಕಾರ ಕೋಡ್ ಮಾಡ್ಕೊಳ್ರಿ. ಇದರೊಳಗ
ಹಂಗ ಮೇಲ್ನೋಟಕ್ಕೆ ನಾವು ನೋಡೋದಾತವಪ್ಪ ಅಂತಂದ್ರೆ ಕೆಲವಷ್ಟು ಇಂಪಾರ್ಟೆಂಟ್ ಏನು ಅಂದ್ರೆ ಈ ಬೆಂಗಳೂರು ನಗರ ಅಂತ ಏನೈತಿ ನೋಡ್ರಿ, ಈ ಬೆಂಗಳೂರು ನಗರ ಅತ್ಯಂತ ಇದ್ರೊಳಗ ದಕ್ಷಿಣ ವಿಭಾಗ ಬೆಂಗಳೂರ ವಿಭಾಗದಾಗ ಕಡಿಮೆ ಅರಣ್ಯ ಪ್ರದೇಶವನ್ನು ಹೊಂದೈತಿ ಬೆಂಗಳೂರು ನಗರ. ಓಕೆ, ಮತ್ತಿಷ್ಟು ಇಲ್ಲೆಲ್ಲರ ಚಿತ್ರದುರ್ಗ ಅಂತ ಬರ್ದೇನ್ರಿ, ನಾನು ಬರ್ದಿರ್ಬೇಕು, ಇಲ್ಲೇ ಮೇಲೆ ಬರ್ದೇನ್ರಿ ಚಿತ್ರದುರ್ಗ. ಇಲ್ಲಿ ಜೋಗಿಮಟ್ಟಿ ಜಲಾಶಯ ಕಂಡು ಬರ್ತೈತಿ. ಹಿಂಗ ಒಂದೊಂದು ಜಿಲ್ಲೆಯ ಒಂದೊಂದು ಮಹತ್ವವಾಗಿರ್ತಕ್ಕಂಥ ಅಂಶಗಳನ್ನ ಇಂಚಿಂಚಾಗಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಎಸ್, ಹಾಗಿದ್ದರೆ ಎಂಟೈರ್ ಈ ಬೆಂಗಳೂರು ವಿಭಾಗವನ್ನ ಆಳಿರ್ತಕ್ಕಂಥ ಕೆಲವು ರಾಜಮನೆತನಗಳು ಅಂತ ಕೇಳಿದ್ರೆ ನೀವು KYC ಸ್ಕ್ವಯರ್ ಅಂತ ನೆನ್ಪಿಟ್ಕೊಳ್ರಿ. KYC ಮುನ್ನಿಕೆ ಅಂದ್ರ ಎಸ್ ಕೆಳದಿ ಅರಸರು ಆಳ್ತಕ್ಕಂಥದ್ದು, ವೈ ಅಂದ್ರೆ ಎಸ್ ಯಲಹಂಕ ಪ್ರಭುಗಳಾಗಿರಬಹುದು. ಓಕೆ, ಹಾಗೆ ಒಂದು ಸಿ ಯಾವುದು ಅಂತಂದ್ರೆ ಚಿತ್ರದುರ್ಗದ ನಾಯಕರಾಗಿರಬಹುದು. ಓಕೆ, ಮತ್ತೊಂದು ಚಿಕ್ಕಬಳ್ಳಾಪುರ. ಯಾವ ಬಳ್ಳಾಪುರ ರೀ? ಚಿಕ್ಕಬಳ್ಳಾಪುರ. ಸೊ ಒನ್ಸ್ ಮೋರ್ ಹೇಳತ್ತೀನಿ ನೋಡ್ರಿ, RCB ಸ್ಕ್ವಯರ್ ಮಾಡ್ಕೊಳ್ರಿ, KTS ಮಾಡ್ಕೊಳ್ರಿ. DC ಅಂದ್ರ ಸಾಕು, ನೀವು ಸ್ಕ್ವಯರ್ ಮಾಡಬಹುದು ಬಿಡಬಹುದು. ಸಿ ಅಂತಂದ್ರೆ 2 ಸಿಗಳು ಇಲ್ಲಿ ಯಾವ್ಯಾವ್ರಿ? ಒಂದು ಚಿತ್ರದುರ್ಗ, ಮತ್ತೊಂದು ಚಿಕ್ಕಬಳ್ಳಾಪುರ. ಹಿಂಗೆ ಕೋಡ್ ಮಾಡ್ಕೊಳ್ರಿ, ಈಸಿಯಾಗಿ ನೀವು ಮೈಂಡ್ ಮ್ಯಾಪ್ ಮಾಡ್ಕೊಳ್ಬಹುದು. ಹಾಗೆ ಈ ಬೆಂಗಳೂರು ವಿಭಾಗದಲ್ಲಿ ಕೆಲವು ರಾಜಮನೆತನಗಳು ಬಂದಾಗ ಎಸ್ ಇದ್ರೊಳಗೆ ನಮಗ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ದಾಗತ್ತ ಅಂತಂದ್ರ ನೋಡಿ, ತಕೊಂಡ ಉದ್ದ ಗೆರೆ ಮುಡಿದ್ ನೋಡಿ, ಆ ಗೆರೆ ಬರ್ಕೋಬೇಡ್ರಿ ಆ ಲೈನ್ ಹಾಕೋಬೇಡ್ರಿ. ಕೆಳದಿ ಯಲಹಂಕ, ಚಿತ್ರದುರ್ಗ, ಎಸ್ ಮತ್ತೊಂದು ಚಿಕ್ಕಬಳ್ಳಾಪುರ. KYC ಸ್ಕ್ವಯರ್ ಅಂತ ಮಾಡ್ಕೊಡ್ರಿ. KYC ಸ್ಕ್ವಯರ್ ಅಂತ ಮಾಡ್ಕೊರಿ. ಸೊ ಹಾಗಿದ್ದರೆ ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದುವರ್ಸೋಣ. ಹಾಗಿದ್ದರೆ ಈ ಬೆಂಗಳೂರು ವಿಭಾಗದೊಳಗ ಅತಿ ಹೆಚ್ಚು ಉಷ್ಣಾಂಶವನ್ನು ಹೊಂದಿದ ಜಿಲ್ಲಾ ಕೇಳಬಹುದು. ಎಸ್, ಹೆಚ್ಚು ಉಷ್ಣಾಂಶ ಹೊಂದಿರುವ ಜಿಲ್ಲೆ ಅಂದ್ರ ಬಹಳ ಉಷ್ಣಾಂಶ ಇರ್ಬೇಕು, ಬಹಳ ಜಾಗ ಬಿಸಿಲು ಬೀಳ್ತಿರ್ಬೇಕು ಅಲ್ಲೇ. ಯಾವುದಪ್ಪ ಅಂತ ಕೇಳ್ಬೋದು. ಎಸ್, ನೀವು ಅದಕ್ಕ ಕೋಲಾರ ಅಂತ ತಗೊಂಡ್ರೆ ಸಾಕು. ಓಕೆ, ಕೋಲಾರ ಅಂತ ತಗೊಂಡ್ರೆ ಸಾಕು. ಮತ್ತ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶವನ್ನು ಕೇಳ್ಬೋದು, ಕಡಿಮೆ ಬೀಳುವ ಪ್ರದೇಶ ಕೇಳ್ಬೋದು. ಮಳೆ ಬೀಳುವ ಪ್ರದೇಶ ಅದ್ರಾಗ ಯಾವ್ದ್ರಿ? ಅತಿ ಹೆಚ್ಚು ಕೇಳ್ಬೋದು, ಅದ್ರಾಗ ಅತಿ ಕಡಿಮೆಯೂ ಕೇಳ್ಬೋದು. ಹಾಗಿದ್ರೆ ಹೆಚ್ಚು ಬೀಳುವಂಥದ್ದು ಯಾವುದು ಅಂತ ಕೇಳ್ಬೋದು. ಎಸ್, ಅದೇ ನಮ್ಮ ನಿಮ್ಮೆಲ್ಲರ ಶಿವನ ಊರು ಶಿವಮೊಗ್ಗ. ಕಡಿಮೆ ಅಂತ ಕೇಳ್ಬೋದು, ಅದೇ ಕೋಟೆ ನಾಡು ಚಿತ್ರದುರ್ಗ. ಓಕೆ, ಇಲ್ಲಿ 5ನೇ ಮದಕರಿ ನಾಯಕರು ಇಂಪಾರ್ಟೆಂಟ್ ಆಗ್ತಾರೆ, ಬಹಳ ಇಂಪಾರ್ಟೆಂಟ್ ಆಗ್ತಾರೆ. ಹೈದರಾಲಿ 5ನೇ ಮದಕರಿ ನಾಯಕರ ಕೈಯಲ್ಲಿ ಸೋಲ್ತಾನೆ ಅನ್ನೋದು ಕೂಡ. ಮತ್ತೆ ಗೌರಿಬಿದನೂರು ಅಂತಕ್ಕಂಥದ್ದು ಕೂಡ ನಾವು ಇದೇ ವಿಭಾಗದಲ್ಲಿ ಕಾಣಬಹುದು. 1938 ವಿರಾಸತ್ ದುರಂತ ನಡೆದಿರ್ತಕ್ಕಂಥದ್ದು. ಅಲ್ಲಿ ಒಂದು ವಿರಾಸತ್ ದುರಂತದ ಒಂದು ಸ್ಮರಣಿಕೆಯನ್ನು ಕೂಡ ಅಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದನ್ನ ಕಾಣಬಹುದು. ಓಕೆ, ಸೊ ಹಾಗೆ ಈ ಬೆಂಗಳೂರು ವಿಭಾಗದಲ್ಲಿ ಹರಿತಕ್ಕಂಥ ನದಿಗಳನ್ನ ಕೂಡ ಕೇಳಬಹುದು. ಮಳಿ ಜಾಸ್ತಿ ಬೀಳುತ್ತಾ ಅಂತಂದ್ರ ನದಿಗಳ ಬಗ್ಗೆ ಕೇಳ್ಬಹುದು. ಇಲ್ಲಿ ನೀವು ಪಿನಾಕಿನಿ ನದಿಯನ್ನ ನೆನ್ಪಿಟ್ಕೊಳ್ರಿ. ಇದು ಉತ್ತರದ ಪಿನಾಕಿನಿ ಅಂತ ಕೂಡ ಹರಿತದ, ದಕ್ಷಿಣದ ಪಿನಾಕಿನಿ ಅಂತ ಕೂಡ ಹರಿತದ. ನೆನ್ಪಿಟ್ಕೊಳ್ರಿ, ಉತ್ತರದ ಪಿನಾಕಿನಿ ಅಂತ ಹರಿತದ, ದಕ್ಷಿಣದ ಪಿನಾಕಿನಿ ಅಂತ ಕೂಡ ಹರಿತದ. ಹಾಗೆ ಇಲ್ಲಿ ಎಸ್ ವೇದಾವತಿ ನದಿ ಅದ, ಹಾಗೆ ಇಲ್ಲಿ ವರದಾ ನದಿಯೂ ಕೂಡ ಅದ. ಕೋಡ್ ಔಟ್ ಮಾಡ್ಬೋದು, ಮಾಡ್ಕೊಳ್ರಿ ಬೇಕಿದ್ರೆ ಹೇಳ್ತೇನೆ ನಾನು. ಶಿಂಷಾನು ಕೂಡ ಇಲ್ಲೇ ಹರಿತದ. ಶಿಂಷ ಮೋಸ್ಟ್ ಇಂಪಾರ್ಟೆಂಟ್ ಆಗತ್ತೆ ಸರ್. ಯಾಕಂತಂದ್ರ ಇಲ್ಲಿ ಮಾರ್ಕೋನಹಳ್ಳಿ ಜಲಪಾತ ಜಲಾಶಯ ಕಂಡು ಬರುತ್ತ. ಮಾರ್ಕೋನಹಳ್ಳಿ ಜಲಾಶಯ ಎಲ್ಲಿ ಕಂಡು ಬರುತ್ತದೆ ಅಂತ ಕೇಳಬಹುದು. ಮಾರ್ಕೋನಹಳ್ಳಿ ಜಲಾಶಯ ಶಿಂಷಾ ನದಿಗೆ ಕಂಡು ಬರುತ್ತದೆ. ಓಕೆ, ನೆನ್ಪಿಟ್ಕೊಳ್ರಿ, ಬಹಳ ಇಂಪಾರ್ಟೆಂಟು. ಸೊ ಹಾಗಿದ್ದರೆ ಇಲ್ಲಿ ಇನ್ನು ತುಂಗಭದ್ರಾ ಕೂಡ ಹರಿತಾಳೆ. ಓಕೆ, ನೆನ್ಪಿಟ್ಕೊಳ್ರಿ, ಇಲ್ಲೇ 2 ಇವು ಬರ್ತಾವ ನಮಗ. ತುಂಗಾದೊಳಗನ
ವಿಶೇಷವಾಗಿರ್ತಕ್ಕಂಥ ಪಾಯಿಂಟನ್ನು ನಾವು ತಗೋಬಹುದು. ಓಕೆ, ಎಸ್ ಇರಲಿ, ಶಿಂಷಾ ಆಯಿತು. ಇನ್ನು ಮತ್ತೊಂದು ಯಾವುದು ಅಂತೇಳಿ ಕೇಳಬಹುದು ತಮ್ಮೆಲ್ಲರನ್ನ. ಎಸ್, ಶರಾವತಿಯು ಕೂಡ ಇಲ್ಲೇ ಹರಿತಾಳ. ಇವೆಲ್ಲ ಪ್ರಮುಖ ನದಿಗಳು ನೋಡ್ರಿ ಇಲ್ಲಿ ಹರಿವು. ಉತ್ತರದ ಪಿನಾಕಿನಿ, ದಕ್ಷಿಣದ ಪಿನಾಕಿನಿ, ವೇದಾವತಿ, ವರದಾ, ಶಿಂಷಾ, ತುಂಗಾ, ಎಸ್, ಶರಾವತಿ, ಇವೆಲ್ಲವೂ ಏನ್ ಮಾಡ್ತಾವ ಅಂತಂದ್ರ ಇಲ್ಲಿ ಹರಿತಕ್ಕಂತಹ ನದಿಗಳು. ಹಾಗಿದ್ರೆ ಈ ಬೆಂಗಳೂರು ಜಿಲ್ಲೆಯಲ್ಲಿ ಅಥವಾ ಬೆಂಗಳೂರು ನಗರದ ಜಿಲ್ಲೆಗಳಲ್ಲಿ ಏನು ಕಂಡು ಬರುತ್ತ ಅಂತಂದ್ರ ಬೆಂಗಳೂರಿನ ಮುತ್ಯ ಕಂಡು ಬರ್ತಾನ. ಗಾಬರಿ ಆಗ್ಬೇಡ್ರಿ, ಬೆಂಗಳೂರು ಮುತ್ಯ ಅನ್ನಕತ್ತಾರ ಅಂತೇಳಿ ನೆನ್ಪಿಟ್ಬಿಡ್ರಿ ನೀವು. ಬೆಂಗಳೂರಿನ ಮುತ್ಯ ಅಂದ್ರೆ ಏನು? ಬೆಂಗಳೂರಿನ ಮುತ್ಯ ಯಾರು? ಎನಿಹ್ಯಾವ್ ಏನಾರು ಹೇಳ್ತೀರಿ? ಮುತ್ಯ ಯಾರು ಅಂತ ನೀವು ತಲೆಯಾಗಿ ಇಟ್ಕೊಂಡ್ಬಿಟ್ರೆ ಸಾಕು. ಸರ್, ಯಾಕೆ ಮುತ್ಯ ಅಂತ ಕರೆಯಕತ್ತೀನಿ ಅಂತಂದ್ರ ಇದು ಬೆಂಗಳೂರು ನಗರದ ಯಾವ ಕಟ್ಟು ಅಂದ್ರ ಅಣೆಕಟ್ಟು. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡುಬರುವ ಅಣೆಕಟ್ಟು ಯಾವುದಂದ್ರ ಮುತ್ಯಾಲಮಡು ಅಂತ ಅದ್ರ ಹೆಸರು. ಅದಕ್ಕೆ ಬೆಂಗಳೂರು ಮುತ್ಯಾನ್ಯ, ಮುತ್ಯಾಲ ಮಡು ಅಂತ ಒಂದು ಅಣೆಕಟ್ಟು ಐತಿ ಬೆಂಗಳೂರು ನಗರದಾಗ. ತಿಳ್ಕೊಳ್ರಿ, ಬೆಂಗಳೂರು ನಗರ ಜಿಲ್ಲೆ ಮತ್ತು ಬರೀ ನಗರದ ಹುಡುಕಿ ಅಂತ ಕುಂತೀರಿ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡುಬರುವ ಅಣೆಕಟ್ಟು ಯಾವುದು ಎಂದರೆ ಮುತ್ಯಾಲಮಡು. ಅದಕ್ಕೆ ಬೆಂಗಳೂರು ಮುತ್ಯ. ಯಾವ ಮುತ್ಯ ರೀ? ಬೆಂಗಳೂರು ಮುತ್ಯ ಅಂತ ನೆನಪಿಡ್ರಿ. ಓಕೆ, ಹಾಗೆ ಅವಾಗಲೇ ನಾನು ನಿಮಗೆ ಹೇಳಿದೆ ತುಂಗಾ ಅಂತ ಐತಲ್ಲ, ಈ ತುಂಗಾದೊಳಗ ಎಸ್ ಅದ್ಭುತವಾಗಿರತಕ್ಕಂತಹ ಅಂಶ ಅಡಗಿದೆ. ಸರ್, ಏನು ಅಂತಂದ್ರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುವ ಅಣೆಕಟ್ಟುಗಳವು ತುಂಗಾ. ಒಂದನೇದ್ದು ತುಂಗಾ, ಎರಡನೇದ್ದು ಗಾಜನೂರು. ಗಂಡು. ಇವೆರಡು ಎಲ್ಲಿ ಕಂಡು ಬರ್ತಾವ ಅಂತ ಕೇಳ್ಬೋದು. ಅಣೆಕಟ್ಟು ನಿಮ್ಗ ಯಾವ ಜಿಲ್ಲೆ ಅಂತ ಕೇಳ್ಬೋದು. ಎಸ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರುತ್ತವೆ. ಎಷ್ಟು ಚಂದ ಐತಿ ನೋಡ್ರಿ ಇದು. ಅಂದ್ರ 3 ಅಣೆಕಟ್ಟುಗಳ ಬಗ್ಗೆ ಮಾತಾಡಿದೆ ನಾ ಈಗ. ಒಂದು ಬೆಂಗಳೂರಿನ ಮುತ್ಯನ ಬಗ್ಗೆ, ಆಮೇಲೆ ಶಿವಮೊಗ್ಗ ತುಂಗಾನ ಬಗ್ಗೆ. ತುಂಗಾ ಅಂತಂದ್ರೆ ಒಂದು ತುಂಗಭದ್ರೆ, ಮತ್ತೊಂದು ದಟ್ಸ್ ಆಲ್ ಗಾಜನೂರು ಅಣೆಕಟ್ಟು. ನೆನ್ಪಿಡ್ತಿರಲ್ಲ? ನೆನ್ಪಿಡ್ಲೇಬೇಕು. ಹೆಚ್ಚು ಉಷ್ಣಾಂಶ ಇರ್ತಕ್ಕಂಥದ್ದು ಕೋಲಾರ, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಶಿವಮೊಗ್ಗ, ಕಡಿಮೆ ಬೀಳ್ತಕ್ಕಂಥದ್ದು ಚಿತ್ರದುರ್ಗ. ಹಾಗಿದ್ದರೆ ಈ ವಿಭಾಗದಲ್ಲಿ ಇರ್ತಕ್ಕಂಥ ನದಿಗಳು ಉತ್ತರದ ಪಿನಾಕಿನಿ, ದಕ್ಷಿಣದ ಪಿನಾಕಿನಿ, ವೇದಾವತಿ, ವರದಾ, ಶಿಂಷಾ ನೆನ್ಪಿಟ್ಕೊಳ್ರಿ. ಮತ್ತೆ ತುಂಗಾ, ಮತ್ತೊಂದು ಶರಾವತಿ. ಇಲ್ಲಿ ತುಂಗಾದೊಳಗ ತುಂಗಾನ ನೆನ್ಪಿಟ್ಕೊಳ್ರಿ. ಶಿವಮೊಗ್ಗದ ಅಣೆಕಟ್ಟುಗಳಂತ ಕೇಳಿದ್ರ ಒಂದು ತುಂಗಾ, ಮತ್ತೊಂದು ಗಾಜನೂರು ಹಾಕ್ರಿ. ಮತ್ತ ಅದೇ ಬೆಂಗಳೂರು ವಿಭಾಗದೊಳಗ ಮತ್ತೊಂದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಅಣೆಕಟ್ಟು ಯಾವುದು ಅಂತ ಕೇಳ್ಬೋದು. ಎಸ್, ಮುತ್ಯಾಲಮಡು. ಅದನ್ನೇ ನಾನು ಬೆಂಗಳೂರಿನ ಮುತ್ಯ ಅಂತ ಕರೆದೇನೆ ನೋಡ್ರಿ. ಸೊ ಹಿಂಗ ನೆನ್ಪಿಟ್ಕೊಂತ ಹೋಗ್ರಿ. ಸರಿಯಾ? ಹಾಗಿದ್ದರೆ ಇಲ್ಲಿ ಮತ್ತೊಂದು ಕೇಳಬಹುದು. ನಮಗೆ ಬೆಂಗಳೂರು ವಿಭಾಗಕ್ಕೆ ಸಂಬಂಧಪಟ್ಟಂಗ ಅತಿ ಎತ್ತರದ ಬೆಟ್ಟವನ್ನ ಕೇಳಬಹುದು. ಆಗಿದ್ದರೆ ಅತಿ ಎತ್ತರದ ಬೆಟ್ಟ ಯಾವುದಂದ್ರೆ ಹಾಲುರಾಮೇಶ್ವರ ಗುಡ್ಡ. ನೋಡ್ರಿ, ಎಲ್ಲಪ್ಪ ಅಂದ್ರೆ ಚಿತ್ರದುರ್ಗದಾಗ ಐತಿ. ಎಲ್ಲೈತಿ ಅಂದ್ರೆ ಚಿತ್ರದುರ್ಗ. ಎಲ್ಲಿತಪ್ಪ ಅಂದ್ರೆ ಚಿತ್ರದುರ್ಗ. ಒನ್ಸ್ ಮೋರ್, ಏನು ಅಂದ್ರ ಬೆಂಗಳೂರು ವಿಭಾಗದೊಳಗ ಅತಿ ಎತ್ತರವಾದ ಬೆಟ್ಟ ಯಾವುದು ಅಂತ ಕೇಳ್ಬೋದು. ಚಿತ್ರದುರ್ಗದ ಹಾಲುರಾಮೇಶ್ವರ ಅಂತಕ್ಕಂತಹ ಒಂದು ಬೆಟ್ಟ. ಓಕೆ, ಮರಿಬೇಡ್ರಿ, ನೆನ್ಪಿಟ್ಕೊಳ್ರಿ. ಇನ್ನ ಜೊತೆಗೆ ಇತರೆ ಬೆಟ್ಟಗಳು ಅಂತ ಸಹಿತ ತಮ್ಮನ್ನ ಕೇಳಬಹುದು. ಇತರೆ ಬೆಂಗಳೂರು ವಿಭಾಗದಾಗ ಕಾಣುವಂಥವು ಯಾವ್ರಿ? ಬೆಂಗಳೂರು ವಿಭಾಗದಲ್ಲಿ ಕಂಡು ಬರುವಂತಹ ಇತರೆ ಬೆಟ್ಟಗಳು. ಎಸ್, ಈಗಂತೂ ಒಂದು ಗೊತ್ತಾಗೈತಿ ನಮಗ. ಯಾವ್ದು ಗೊತ್ತಾಗೈತಿ? ಹಾಲುರಾಮೇಶ್ವರ. ಬೆಟ್ಟ. ಸರ್, ಮತ್ತೊಂದು ಯಾವುದು ಅಂತ ಕೇಳಬಹುದು. ಕವಲೇದುರ್ಗ. ಮತ್ ನೋಡೋಣ ಯಾವ ಜಿಲ್ಲೆದಾಗ ಏನ್ ಜಿಲ್ಲೆದಾಗ ಬೇಕಾದ್ರೆ ತಗೊಳ್ಳೋಣಂತ. ಓಕೆ, ಹಾಗೆ ಚಂದ್ರಗುತ್ತಿ. ಯಾವ್ದ್ರಿ? ಚಂದ್ರಗುತ್ತಿ. ಹಾಗೆ ಮತ್ತೊಂದು ಯಾವುದು ಅಂತ ಕೇಳಬಹುದು? ಕೊಡಚಾದ್ರಿ.
ಮೋಸ್ಟ್ ಇಂಪಾರ್ಟೆಂಟ್ ಬಂದದ ನೋಡ್ರಿ ಎಕ್ಸಾಮ್ಗೆ. ಓಕೆ, ಹಾಗೆ ಮತ್ತೊಂದು ಅಂತ ಕೇಳ್ಬೋದು, ನಂದಿದುರ್ಗ. ಯಾವ ದುರ್ಗ? ನಂದಿದುರ್ಗ. ಇವನು ಒಟ್ಟ ಮರ್ಯಾಕೆ ಹೋಗ್ಬೇಡ್ರಿ. ಈ ಹಾಲು ರಾಮೇಶ್ವರ ಮತ್ತು ನಂದಿದುರ್ಗ ಏನದಾವಲ್ಲ, ಇವೆರಡು ಎಲ್ಲಿ ಕಂಡು ಬರ್ತಾವಂದ್ರ, ಎಲ್ಲಿ ಕಂಡು ಬರ್ತಾವು? ಚಿ ಅಂತ ಬರ್ದು ನೋಡ್ರಿ, ಇಲ್ಲಿ ಚಿತ್ರದುರ್ಗದಾಗ ಕಂಡು ಬರ್ತಾವು ಅಂತ ಬರ್ಕೋರಿ. ಓಕೆ, ಮತ್ತು ನೀವು ಹಾಲು ರಾಮೇಶ್ವರ ನೆನ್ಪಿಟ್ರೆ ಸಾಕು. ಬೇಕಿದ್ರೆ ಓಡೋಡಿ ಏನಾರು ಮಾಡ್ಕೊಂತಿದ್ರ ಮಾಡ್ಕೊಳ್ರಿ. ಓಕೆ, ಸೊ ಏನಂತ ಮಾಡ್ಕೋಬಹುದು? ಕಚಕೋಣ ಅಂತ ಮಾಡ್ಕೊಳ್ರಿ. ಕಚ ಯಾರು? ಸಮುದ್ರಗುಪ್ತ. ಅವನ ಮೂಲ ಹೆಸರಿದು ಕಚ ಅಂತಿತ್ತು. ಕಚಕೋಣ ಇಲ್ಲೇ ಅದ ನಿಮಗೆ. ಕಚ, ಕೌಲೆದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ನಂದಿದುರ್ಗ. ಹಾಲು ರಾಮೇಶ್ವರ ಅಂತೂ ಡೈರೆಕ್ಟ್ ನೆನ್ಪು ತಗೊಂಡ್ಬಿಡ್ರಿ, ಅದನ್ನು ಬಿಡಕ್ಕೆ ಹೋಗ್ಬೇಡ್ರಿ. ಓಕೆ, ಸೊ ಹಾಗಿದ್ದರೆ ನಮಗ ಇಲ್ಲಿ ಕಂಡು ಬರ್ತಕ್ಕಂತಹ ಶಿವಮೊಗ್ಗ ಅಂತ ಏನಿತ್ತು, ಆ ಶಿವಮೊಗ್ಗ ಜಿಲ್ಲೆ ಮ್ಯಾಗ ನಾವೇನಾರು ಹೈಲೈಟ್ ಮಾಡೋದಾತು ಅಂತಂದ್ರ ಏನೇನು ಕಂಡು ಬರುತ್ತಾ ಅನ್ನೋದನ್ನು ತಗೊಳ್ರಿ. ಶಿವಮೊಗ್ಗದೊಳಗ, ಶಿವಮೊಗ್ಗ ಜಿಲ್ಲೆಯೊಳಗ ಸರ್ ಇಲ್ಲಿ ಹೆಚ್ಚು ಮಳೆ ಬೀಳುವ ಪ್ರದೇಶನೂ ಇದೆ, ಹೆಚ್ಚು ಮಳೆ ಬೀಳುವ ಪ್ರದೇಶನೂ ಇದೆ, ಅರಣ್ಯವನ್ನು ಹೊಂದಿದ್ದು ಇದೆ. ಶಿವಮೊಗ್ಗದ ಇಂಪಾರ್ಟೆಂಟ್ಸ್ ಇವು. ಮ್ಯಾಗ ತಿಳ್ಕೊಂಡ್ಬಿಡ್ಬೇಕು. ಟಿ.ವಿ ಡ್ಯಾಮು ಇಲ್ಲೇ ಕಂಡು ಬರ್ತಾ ಅಂತೇಳಿದೆ, ಹೌದಿಲ್ರಿ? ಗಾಜನೂರು ಡ್ಯಾಮು ಇಲ್ಲೇ ಕಂಡು ಬರುತ್ತಾ ಅಂತೇಳಿದೆ. ಆ ಶಿವಮೊಗ್ಗದ ಬಗ್ಗೆ ನೋಡ್ರಿ. ಶರಾವತಿ ವನ್ಯಧಾಮ ಇಲ್ಲೇ ಅದ. 2 ವನ್ಯಧಾಮಗಳದಾವ ಇಲ್ಲೇ. ಶರಾವತಿ ವನ್ಯಜೀವಿ ಧಾಮ ಅಥವಾ ಮೃಗ ಧಾಮ. ಎರಡು ಏನಾಗ್ತವು ಅಂತಂದ್ರೆ ಇಲ್ಲಿ ನಮ್ಗ ವನ್ಯಜೀವಿ ಧಾಮಗಳು ಕಂಡು ಬರ್ತಾವ. ಕೋಡೋರ್ಡುನು ಮಾಡಿ ನೆನ್ಪಿಟ್ಕೋಬಹುದು. ಮತ್ತೊಂದು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ. ಶೆಟ್ಟಿಹಳ್ಳಿ ಅಂತ ಬರ್ತಿ ಇಲ್ಲಿ. ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ. ಇದನ್ನ ಹೆಂಗ್ ಕೋಡೋಡ್ ಇಟ್ಕೊಂತೀರಿ ನೀವು? ಶಶ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ, ಅಥವಾ ಶಶಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಶಿವಮೊಗ್ಗ ಶಶಿ ಅನ್ರಿ ಕಡಿಕ. ಶಿವಮೊಗ್ಗದ ಶಶಿ ಅಂತ ನೆನ್ಪಿಟ್ಕೊಂಡ್ಬಿಡ್ರಿ. ಶಿವಮೊಗ್ಗದ ಶಶಿ ಯಾರು? ಶರಾವತಿ ವನ್ಯಜೀವಿ ಧಾಮ, ಮತ್ತೊಂದು ಶೆಟ್ಟಿಹಳ್ಳಿ ವನ್ಯಜೀವಿ ಧಾಮ ಅಂತ ನೆನ್ಪಿಟ್ಕೊಳ್ರಿ. ಸೇಮ್ ಕಾನ್ಸೆಪ್ಟು ಇಲ್ಲೇ 2 ಪಕ್ಷಿಧಾಮಗಳು ಕಂಡು ಬರ್ತಾವ. ಪಕ್ಷಿಧಾಮಗಳು, 2 ಪಕ್ಷಿಧಾಮಗಳು ಇಲ್ಲಿ ಕಂಡು ಬರ್ತಾವ. ಹಾಗಿದ್ದರೆ ಆ 2 ಪಕ್ಷಿಧಾಮಗಳು ಯಾವುವು ಅಂತ ಕೇಳ್ಬೋದು. ಒಂದು ಗುಡ್ವಿ ಪಕ್ಷಿಧಾಮ ಅಂತ ಕರೀತಾರ. ಗುಡ್ವಿ, ಒಂದು ಗುಡ್ವಿ ಪಕ್ಷಿಧಾಮ. ಮತ್ತೊಂದು ಮಂಡಗದ್ದೆ ನೋಡ್ರಿ. ಯಾಗದ್ದೆ ಎಕ್ಸಾಮಿಗೆ ಬಂದ ನೋಡ್ಬೇಲ್ಲ. ಮತ್ತೊಂದು ಮಂಡಗದ್ದೆ ಪಕ್ಷಿಧಾಮ. ಶಿವಮೊಗ್ಗದ ಮ್ಯಾಗ ಹೈಲೈಟ್ ಮಾಡ್ಕೊಳ್ರಿ. ಅಲ್ಲಿ ಏನೋ ಭಾಳ ಡೆಪ್ತ್ ತಗೋಣಂತ, ಬಟ್ ಈಗಂತೂ ಸ್ವಲ್ಪ ಹಿಂಗೆ ತಲೆ ತಗೊಂತ ಹೋಗೋಣ. ಇಲ್ಲಿ ಇಂಪಾರ್ಟೆಂಟು ಬೆಟ್ಟಗಳು ಆದವು. ಜೊತೆಗೆ ಶಿವಮೊಗ್ಗದೊಳಗ 2 ವನ್ಯಜೀವಿ ಧಾಮಗಳು, 2 ಪಕ್ಷಿಧಾಮಗಳು ಕಂಡು ಬಂದದ್ದು, ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು, ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥದ್ದು. ಇವು ನಾವಿಲ್ಲೆಲ್ಲ ನೆನ್ಪಿಟ್ಕೋಬೇಕು ನೋಡ್ರಿ. ಓಕೆ, ಸೊ ಹಾಗಿದ್ದರೆ ಇನ್ನಷ್ಟು ಮಾಹಿತಿಯನ್ನು ನಾವು ತೆಗೆದುಕೊಂಡು ಹೋದಾಗ ಇಲ್ಲಿ ಇನ್ನೊಂದು ಚಿತ್ರದುರ್ಗದೊಳಗ ಎಲ್ಲಿ ಬರ್ದೇನೆ, ಇಲ್ಲಿ ಬರ್ದೆ ನೋಡ್ರಿ. ಚಿತ್ರದುರ್ಗ ಅಂತಂದಾಗ ಇಲ್ಲೂ ಇಷ್ಟು ಇಂಪಾರ್ಟೆಂಟ್ ಒಂದು ಅಂಶ ಏನಂದ್ರ, ಜೋಗಿಮಟ್ಟಿ ಅರಣ್ಯಧಾಮ ಇಲ್ಲೇ ಕಂಡು ಬರ್ತಾ ಚಿತ್ರದುರ್ಗ. ಇವನ್ನ ಕೇಳ್ತಾರ ನೋಡ್ರಿ, ಹೊಂದಿಸಿ ಬರೆಯಿರಿ ಜೋಡಿಗಳಲ್ಲಿ. ಅಲ್ಲಿ ಏನ್ ಮಾಡ್ಬೋದು ಅಂತಂದ್ರೆ ಕೇಳ್ಬೋದು. ಜೋಗಿಮಟ್ಟಿ ಅರಣ್ಯಧಾಮ. ಜೋಗಿಮಟ್ಟಿ ಅರಣ್ಯಧಾಮ ಚಿತ್ರದುರ್ಗಕ್ಕೆ ಕಂಡು ಬರ್ತೈತಿ. ಮತ್ತ ಹಾಗೆ ನೀವು ಈಗ ಈ ಅರಣ್ಯಧಾಮಕ್ಕೆ ಬಂದಾಗ ಅಥವಾ ಮೃಗಧಾಮಕ್ಕೆ ಬಂದಾಗ ಇನ್ನೊಂದು ಯಾವ ನೆನ್ಪಿಡ್ಬೇಕಂದ್ರ, ಇಲ್ಲಿ ನಮಗೆ ತುಮಕೂರು ಕೂಡ ಕಂಡು ಬಂದೈತಿ. ಆ ತುಮಕೂರಾಗೂ ಒಂದು ಕಂಡು ಬರುತ್ತ. ಏನು ಕಂಡು ಬರುತ್ತಪ್ಪ ಅಂತಂದ್ರ, ತುಮಕೂರೊಳಗ ಕಗ್ಗಲಡು ಪಕ್ಷಿಧಾಮ ಅಂತ ಕಂಡು ಬರುತ್ತ. 3 ಪಕ್ಷಿಧಾಮಗಳು ಭೇಟಿ ಹಾಕತ್ತ ನೋಡ್ರಿ. ಇಲ್ಲಿ ಅಲ್ಲೆರಡು, ಇಲ್ಲೊಂದು. ಕಗ್ಗಲಡು ಪಕ್ಷಿಧಾಮ ಅಂತ ಒಟ್ಟಿಲಿ 3 ಪಕ್ಷಿಧಾಮಗಳು ಕಂಡು ಬರತ್ತವ. ಶಿವಮೊಗ್ಗದಾಗ 2, ಇಲ್ಲಿ ಒಂದು ಕಂಡು ಬರತೈತಿ. ಓಕೆ, ಸೊ ನೆನ್ಪಿಟ್ಕೊಂಡ್ಬಿಡ್ರಿ. ಮತ್ತು ಪಕ್ಷಿಧಾಮದೊಳಗೆ ಡಿಸೈಡ್ ಕೊಡ್ಬೋದು, ಏನು ರಣಹದ್ದು ಅವುಗಳ ಬಗ್ಗೆ ಕೇಳಬಹುದು. ಓಕೆ, ಇಲ್ಲಿ ರಾಮದೇವರ ಬೆಟ್ಟ ರಾಮನಗರದಾಗ ಕಂಡು ಬರ್ತದ. ರಾಮನಗರ ಏನ್ ಕಂಡು ಬರ್ತಪ್ಪ ಅಂತಂದ್ರ ರಾಮದೇವರ ಬೆಟ್ಟ ರಣಹದ್ದು ಅಂತ ಕಂಡು ಬರ್ತ. ರಾಮದೇವರ
ದೇವರ ರಣಹದ್ದು ಬೆಟ್ಟ. ಓಕೆ, ಈಗಂತೂ ಇವನ್ ಹೈಲೈಟ್ ಮಾಡ್ಕೊಳ್ಳಿ ಹೇಳತ್ತೇನ. 3 ಪಕ್ಷಿಧಾಮ, 2 ಪಕ್ಷಿಧಾಮ ಎಲ್ಲಿ ಕಂಡು ಬರ್ತಾವ್ರಿ? ಶಿವಮೊಗ್ಗದಾಗ. ಒಂದು ಗುಡುವಿ, ಮತ್ತೊಂದು ಮಂಡಗದ್ದೆ. ಇನ್ನೊಂದು ಪಕ್ಷಿಧಾಮ ಎಲ್ಲಿ ಕಂಡು ಬರ್ತೀರಿ? ಈ ವಿಭಾಗದಾಗ ಎಸ್ ತುಮಕೂರಿನ ಕಗ್ಗಲುಡದೊಳಗ ಕಂಡು ಬರ್ತೈತಿ ನೋಡ್ರಿ. ಚಂದದ ನೋಡ್ರಿ, ಸಬ್ಜೆಕ್ಟ್ ಬಹಳ ಚಂದದ. ಇಲ್ಲಿ ಕೆಲವಷ್ಟು ಬೆಟ್ಟಗಳು, ಕೆಲವಷ್ಟು ಜಲಾಶಯಗಳು. ಮತ್ತೆ ನಿಮ್ಗೆ ಹಿಂಗೂ ಕೇಳ್ಬೋದು, ಭದ್ರಾ ವನ್ಯಜೀವಿ ಧಾಮ ಇಲ್ಲಿ ಕಂಡು ಬರುತ್ತಾ ಅಂತ ಕೇಳ್ಬೋದು. ಚಿಕ್ಕಮಗಳೂರ ಕಂಡು ಬರ್ತದ. ಮತ್ತ ಭದ್ರಾ ಬೇರೆ, ಭದ್ರಾ ವನ್ಯಧಾಮ ಚಿಕ್ಕಮಗಳೂರು. ಚಿಕ್ಕಮಗಳೂರು ಇಲ್ಲಿ ಏನ್ ಕಂಡು ಬರುತ್ತ ಅಂದ್ರ ಭದ್ರಾ ವನ್ಯ ಧಾಮ ಅಥವಾ ಮೃಗಧಾಮ ಅಂತ ಕಂಡು ಬರುತ್ತೆ ನೋಡ್ರಿ. ಎಲ್ಲಿಪ್ಪ ಅಂತಂದ್ರ ಚಿಕ್ಕಮಗಳೂರೊಳಗ. ಇವೆಲ್ಲ ನೆನ್ಪಿಟ್ಕೊಳ್ರಿ. ಮತ್ತ ತುಮಕೂರೊಳಗ ಇನ್ನೂ ಒಂದು ಇಂಪಾರ್ಟೆಂಟ್ ಅಂಶ ಏನಪ್ಪಾ ಅಂತ ಕೇಳ್ಬೋದು ನಿಮ್ಗ. ತುಮಕೂರೊಳಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಅಂಶ ಜಯಮಂಗಲಿ ಕೃಷ್ಣ ಮೃಗಧಾಮ ಅಂತ ಐತೆ. ಕೃಷ್ಣ ಮೃಗ ಅಂದ್ರೆ ಏನ್ರಿ? ಜಿಂಕೆಗಳದ್ದು. ಜಯಮಂಗಲ ಅಂತಿನ್ನ, ಜಯಮಂಗಲ ಕೃಷ್ಣ ಮೃಗಧಾಮ. ಜಯಮಂಗಲ ಕೃಷ್ಣ ಮೃಗಧಾಮ. ಸೊ ಒನ್ಸ್ ಮೋರ್ ಈ ಸ್ಲೈಡ್ ನೋಡ್ಕೊಳ್ರಿ ಏನಾಗ್ಯದ ಇಲ್ಲಿ. ಫಸ್ಟ್ ಒಂದು ಬೆಂಗಳೂರು ವಿಭಾಗದೊಳಗೆ ಕಂಡು ಬರ್ತಕ್ಕಂತಹ ಬೆಟ್ಟಗಳು. ಅದರೊಳಗ ಅತಿ ದೊಡ್ಡ ಬೆಟ್ಟ ಯಾವುದು ಅಂತಂದ್ರೆ ಹಾಲರಾಮೇಶ್ವರ ಬೆಟ್ಟ. ಹಾಗೆ ಇತರ ಕೇಳ್ಬೋದು ನಿಮ್ಗ ನದಿದುರ್ಗ, ಕೌಲೆದುರ್ಗ, ಚಂದ್ರಗುತ್ತಿ, ಕೊಡಚಾದ್ರಿ, ಇವೆಲ್ಲ ಬೆಟ್ಟಗಳ ಬಗ್ಗೆ. ಇನ್ನು ಶಿವಮೊಗ್ಗ ಸ್ವಲ್ಪ ವಿಶೇಷತೆ ಕೇಳಿದ್ರಪ್ಪ ಅಂತಂದ್ರ ಅಲ್ಲಿ ನಿಮ್ಗೆ 2 ಅಣೆಕಟ್ಟುಗಳು ಕಂಡು ಬರ್ತಾವ. ತುಂಗಾ ಅಂತೇಳಿ, ಒಂದು ತುಂಗಭದ್ರೆ, ಮತ್ತೊಂದು ಗಾಜನೂರು ಅಂತಕ್ಕಂಥದ್ದು. ಓಕೆ, ಅಲ್ಲಿ 2 ವನ್ಯಜೀವಿ ಧಾಮಗಳು ಕಂಡು ಬರ್ತಾವ. ಅವು ಯಾವುವು ಅಂತಂದ್ರೆ ಶಿವಮೊಗ್ಗದ ಶಶಿ ಅಂದ್ರೆ ಒಂದು ಶೆಟ್ಟಿಹಳ್ಳಿ, ಮತ್ತೊಂದು ಶರಾವತಿ ಅಂತಕ್ಕಂಥದ್ದು. ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥದ್ದು ಶಿವಮೊಗ್ಗ ವಿಭಾಗದಾಗ. ಅತಿ ಹೆಚ್ಚು ಅರಣ್ಯ ಹೊಂದಿರತಕ್ಕಂಥದ್ದು ಶಿವಮೊಗ್ಗನೇ ಈ ವಿಭಾಗದಾಗ. ಇಲ್ಲಿ 2 ಪಕ್ಷಿಧಾಮಗಳು ಕಂಡು ಬರ್ತಾವ. ಒಂದು ಗುಡುವಿ ಪಕ್ಷಿಧಾಮ, ಮತ್ತೊಂದು ಮಂಡಗದ್ದೆ ಅಂತ. ಮತ್ತೊಂದು ಪಕ್ಷಿಧಾಮ ಕಂಡು ಬಂತು ಈ ವಿಭಾಗದಾಗ ಅಂದ್ರೆ ಎಸ್ ತುಮಕೂರ್ನಾಗ. ಅದು ಯಾವ್ದು ಕೇಳಬಹುದು ತಮಕ? ಕಗ್ಗಲಮೂಡು ಪಕ್ಷಿಧಾಮ ಅಂತಕ್ಕಂಥದ್ದು. ಹಾಗೆ ಅಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಜಯಮಂಗಲ ಕೃಷ್ಣ ಮೃಗಧಾಮ ಅಂತ ಕೂಡ ತುಮಕೂರಿನಾಗ ಕಂಡು ಬರುತ್ತಾ. ಮತ್ತೆ ನಿಮಗ ಅರಣ್ಯ ಧಾಮಗಳ ಮೇಲೆ ಕ್ವಶನ್ ಆಯ್ತು ಅಂತಂದ್ರೆ ಚಿತ್ರದುರ್ಗದಾಗ ಜೋಗಿಮಟ್ಟಿ ಅಂತಕ್ಕಂಥ ಒಂದು ಅರಣ್ಯ ಧಾಮ ಕಂಡು ಬರ್ತೈತಿ, ತಲೆಗಿಟ್ಕೊಳ್ರಿ. ಓಕೆ, ಮತ್ತೆ ಚಿಕ್ಕಮಗಳೂರೊಳಗ ಭದ್ರಾ ವನ್ಯಜೀವಿ ಧಾಮ ಅಥವಾ ಮೃಗಧಾಮ ಅಂತ ಕರೀತಾರೆ, ಅಲ್ಲಿ ಕಂಡು ಬರುತ್ತಾ. ಮತ್ತ ರಾಮದೇವರ ಬೆಟ್ಟದೊಳಗೆ ಎಲ್ಲಿ ಕಂಡು ಬರುತ್ತೆ? ರಣಹದ್ದು ಅಂತಕ್ಕಂಥ ರಣದ ಹದ್ದಿನ ಒಂದು ವನ್ಯ ಮೃಗಧಾಮ ಕಂಡು ಬರುತ್ತೆ ನೋಡ್ರಿ. ಎಷ್ಟು ತಮಕು ಹತ್ತಿರಲಿ, ಸರಿಯಾ? ಇನ್ನ ಹಾಗೆ ಮುಂದುವರೆದು ಇನ್ನಷ್ಟು ಮಾಹಿತಿಗಳನ್ನ ನಾವು ತೆಗಿತಾ ಹೋದ್ವಿ ಅಂತಂದ್ರ ಏನ್ ಸಿಗ್ಬೋದಪ್ಪ ಅಂದ್ರೆ ನಿಮ್ಗ ಎಕ್ಸಾಮ್ ಪರ್ಪಸ್ ಕಂಟೆಂಟು ಇಲ್ಲಿ ನಿಮ್ ಭದ್ರಾ ಸಿಮೆಂಟ್ ಉಕ್ಕು ಕಾರ್ಖಾನೆ, ಭದ್ರಾ ವನ್ಯಜೀವನ ಬೇರೆ, ಸಿಮೆಂಟ್ ಉಕ್ಕು ಕಾರ್ಖಾನೆ ಬೇರೆ. ನಮ್ಗ ಭದ್ರಾವತಿ ಒಳಗ ಸಿಮೆಂಟ್ ಕೈಗಾರಿಕಾ ಒಂದು ರಾಜ್ಯದ ಮೊದಲ ಎಲ್ಲಿದ್ದು ಪಾಯಿಂಟರ್ ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕಾ ಸ್ಥಾಪನೆಯಾದ ಸ್ಥಳ ಕೇಳಬಹುದು. ಬುಕ್ನ್ಯಾಗ ಐತೆ ಅಂದ್ಮೇಲೆ ಕೇಳ್ತಾರ್ರಿ. ರಾಜ್ಯದ ಮೊದಲ ಸಿಮೆಂಟ್ ಕೈಗಾರಿಕೆ ಸ್ಥಾಪನೆಯಾಗಿದ್ದು ಎಲ್ಲಿಂದ್ರೆ ಭದ್ರಾವತಿ ಒಳಗ. ಓಕೆ, ನೀವ್ ಹೆಂಗ್ ನೆನ್ಪಿಡ್ಬೇಕು ಗೊತ್ತನ್ರಿ ಈ ವಿಭಾಗನ. ಒಳಗೆ ಗಟ್ಟಿಮುಟ್ಟಿ ನೋಡ್ರಿ ಈ ವಿಭಾಗ ಹೆಂಗಿರ್ತಾರ. ಈ ವಿಭಾಗ ಗಟ್ಟಿಮುಟ್ಟಂದ್ರ ಇಲ್ಲಿ ನೀವು ಮನೆ ಕಟ್ತಿರೇನೋ ಸಿಮೆಂಟ್ ಬೇಕಾ? ಓಕೆ ಸರ್, ನೀವು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ತಿರೇನೋ ಕೆಲವಷ್ಟು ಉಕ್ಕಿನ ವಸ್ತುಗಳನ್ನ ಕೂಡ ಖರೀದಿ ಮಾಡ್ಬೇಕಾಗ್ತದ. ಸರ್, ಅದರ ಕಬ್ಬಿಣವನ್ನು ಕೂಡ ಖರೀದಿ ಮಾಡ್ಬೇಕಾಗತ್ತ. ಇದು ಬಹಳ ಭದ್ರ ನೋಡ್ರಿ. ಈ ವಿಭಾಗದಾಗ ಬೆಂಗಳೂರು ವಿಭಾಗದಾಗ ಈ 3 ಮೋಸ್ಟ್ ಅಟ್ಟೈತಿ. ಈಗ ನಮ್ಗ ಒಂದ್ ಬಿಲ್ಡಿಂಗ್ ಆಗ್ಬೇಕಂದ್ರೆ ಇಷ್ಟು ಬೇಕು ನೋಡಿ. ಈಗತ್ತು ಗೊತ್ತಾತ್ ನಮ್ಗ ಸಿಮೆಂಟ್ ಕಾರ್ಖಾನೆ ಎಲ್ಲಿತ್ತಂದ್ರ ಭದ್ರಾವತಿ ಒಳಗ ಐತಿ. ಮತ್ತ ಇದ ಶಿವಮೊಗ್ಗದ ಭದ್ರಾವತಿ ಒಳಗನ ಏನೈತಪ್ಪ ಅಂತ ಕೇಳಿದ್ರ ಎಸ್ ಉಕ್ಕು ಮತ್ತು ಕಬ್ಬಿನ ಕೈಗಾರಿಕೆ ಐತಿ, ನೆನ್ಪಿಟ್ಕೊಳ್ರಿ. ಓಕೆ, 1900
23 ಏನಾಗೈತೆ ಅಂದ್ರೆ ಇವು ಸ್ಥಾಪನೆ ಆಗ್ಯಾವ. ಭಾಳ ಇಂಪಾರ್ಟೆಂಟ್. ಭದ್ರಾವತಿ ತಾಯಿ, ನೀವು ಬಹಳ ಭದ್ರ ತಾಯಿ. ಇವೆಲ್ಲ ಇದ್ದಲ್ಲಿ ಎಲ್ರು ಸದ್ಯಕ್ಕೆ ಭದ್ರ ಅದರ, ನೀವು ಇಲ್ಲ ಅಂದ್ರೆ ಎಲ್ರು ಭದ್ರ ಅಭದ್ರ ಛಿದ್ರ ಹೋಗ್ತಿದ್ರು. ಹಿಂಗ ನೆನ್ಪಿಟ್ಕೊಳ್ರಿ ನೀವು. ಶಿವಮೊಗ್ಗ ಜಿಲ್ಲೆ ಮ್ಯಾಗ ಮತ್ತೇನಪ್ಪ ಭದ್ರಾವತಿ ನೆನ್ಪಿಟ್ಕೊಳ್ರಿ. ಅಲ್ಲಿ ಸಿಮೆಂಟ್ ಕಾರ್ಖಾನೆ ಐತಿ, ಅಲ್ಲಿ ಉಕ್ಕು ಕಾರ್ಖಾನೆ ಐತಿ, ಅಲ್ಲಿ ಕಬ್ಬಿನ ಕೈಗಾರಿಕಾ ಕಾರ್ಖಾನೆ ಕೂಡ ಅದೇ. ಮತ್ ನಿಮಗೆ ಕೇಳ್ಬೋದು ಸರ್ ಸಿಮೆಂಟಿನ ಮ್ಯಾಗ ಮತ್ತೇನ್ ಕೇಳ್ಬೋದು ಅಂದ್ರೆ ತುಮಕೂರು ಮೇಲೆ ಕೇಳ್ಬೋದು ನಿಮ್ ಕ್ವೆಶನ್. ತುಮಕೂರೊಳಗೂ ಒಂದು ಸಿಮೆಂಟ್ ಕಾರ್ಖಾನೆ ಅದ. ಯಾವ್ದಪ್ಪ ಅಂತ ಕೇಳಿದ್ರೆ ಎಸ್ ಬಿರ್ಲಾ ಐತ್ ನೋಡ್ರಿ ಅಲ್ಲಿ. ಬಿರ್ಲಾ ಕಂಪನಿ ಇರೋದು ಅಲ್ಲೇ ತುಮಕೂರಾಗ. ಇಂಪಾರ್ಟೆಂಟ್ ನೋಡ್ರಿ, ನೆನ್ಪಿಟ್ಕೊಳ್ರೆ. ಭಾಳ ಇಂಪಾರ್ಟೆಂಟ್ ನೋಡ್ರಿ. ಮತ್ತ ಇನ್ ಸ್ವಲ್ಪ ಇದಕ್ಕೆ ಹತ್ತಿರ ಹೋದಾಗ ನಾವು ಭಾಳ ಬಟ್ಟೆಗಳನ್ನು ತೊಡ್ತೀವಲ್ಲ, ಹೀಗಾಗಿ ತಿಳ್ಕೊಬೇಕು ನಾವು ಬಟ್ಟೆ ವ್ಯಾಪಾರದೊಳಗ, ಬಟ್ಟೆ ರಫ್ತು ವ್ಯಾಪಾರದೊಳಗ ಏನ್ ನಾವು ಔಟ್ಪುಟ್ ಮಾಡ್ತೀವಲ್ಲ ಅದ್ರೊಳಗೆ 2ನೇ ಸ್ಥಾನದಾಗ ಇದೀವಿ ಕರ್ನಾಟಕದವ್ರು. ಓಕೆ, ಇದನ್ನು ಕೂಡ ನೀವು ಹೈಲೈಟ್ ಮಾಡ್ಕೊಡ್ರಿ. ಮತ್ತ ಇದ ವಿಭಾಗದಾಗ ನಮ್ಗೆ ಗುಬ್ಬಿ ವೀರಣ್ಣ ಅಂತಕ್ಕಂತಹ ಮಹಾನ್ ನಟ ಸಾರ್ವಭೌಮರು, ನಾಟಕ ಸಾರ್ವಭೌಮರು, ನಾಟಕ ರತ್ನರು ಇಲ್ಲೇ ಕಂಡು ಬರ್ತಾರ. ಗುಬ್ಬಿ ವೀರಣ್ಣ ಏನೋ ಬರೋದು ನೋಡ್ರಣ್ಣ, ಗುಬ್ಬಿ ವೀರಣ್ಣ. ನಮ್ಮೂರವ್ರು PB ದುತ್ತರ್ಗಿ ಕವಿಗಳು ಗುಬ್ಬಿ ವೀರಣ್ಣ ಪ್ರಶಸ್ತಿಯನ್ನ ಪಡೆದಾರ ನೋಡ್ರಿ. ನಾ ಏನು ಹೇಳಕತ್ತೀನಲ್ಲ, ನಾ ಹುಟ್ಟಿದ ಊರದು. ಆ ಊರು ಯಾವುದು ಏನು ಬೇಕಾ ಕಮೆಂಟ್ನಾಗ ಕೇಳ್ರಿ, ಹೇಳ್ತೀನಿ. ಈಗಂತ ಹೇಳಂಗಿಲ್ಲ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಈ ವಿಭಾಗದ ಪರ್ಸನ್ಗಳಲ್ಲಿ. ಮತ್ತು ಇದ ವಿಭಾಗದಾಗ ನಮ್ಗೆ ಸುಬ್ಬಯ್ಯ ನಾಯ್ಡು ಅಂತಕ್ಕಂತಹ ವ್ಯಕ್ತಿಗಳು ಸಹಿತ ಕಂಡು ಬರ್ತಾರ. ಸುಬ್ಬಯ್ಯ ನಾಯ್ಡು ಅಲ್ಲೇ ನೀಟಾಗಿ ನೋಡಿಲ್ಲ ಅಂತಂದ್ರೆ ನಾನು ಬಾಯಲ್ಲಿ ಹೇಳ್ತಿರ್ತೀನಿ ನೋಡ್ರಿ ನೀಟಾಗಿ. ಇವರು ಮೊದಲ ನಟ ನೋಡ್ರಿ, ಯಾರಿಗಂದ್ರೆ ನಮ್ಮ ಕನ್ನಡಕ್ಕ. ಹಾಗೆ ಮೊದಲ ಒಂದು ವಾಕ್ಚಿತ್ರನು ಕೂಡ ಇದರ ಸಮೀಪಕ 360 ಡಿಗ್ರಿ ಅಂದಾಗ ಸತಿ ಸುಲೋಚನ ಅಂತಕ್ಕಂಥ ಒಂದು, ಇವೆಲ್ಲ ಎಕ್ಸಾಮ್ ಮುಂಚೆ ಬಂದವು, ಈಗೇನು ಬರ್ತಿಲ್ಲ ಗೊತ್ತಿಲ್ಲ ನನಗ. ಸತಿ ಸುಲೋಚನ ಇಂಥದ್ದೊಂದು ಮೊದಲ ವಾಕ್ಚಿತ್ರ ಅಂತ ಕರಿತೀವಿ ನಾವು. ಓಕೆ, ಇನ್ನು ಮತ್ತ ಇದ ನಮಗ ವಿಭಾಗಕ್ಕೆ ಸಂಬಂಧಪಟ್ಟಂಗ ಒಂದು ಜಾನಪದ ಲೋಕ ಅಂತಕ್ಕಂಥದ್ದು HLN ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು. HLN ಅಂದ್ರೆ ನಾಗೇಗೌಡ್ರಿ ಅವರು. ನಾಗೇಗೌಡರು ಏನ್ ಮಾಡ್ತಾರಂದ್ರ ತುಮಕೂರೊಳಗ ಜಾನಪದ ಲೋಕ ಅಂತಕ್ಕಂಥ ಒಂದು ಸಂಸ್ಥೆಯನ್ನ ಸ್ಥಾಪನೆ ಮಾಡ್ಯಾರ. ಜಾನಪದ ಲೋಕ ಬಿಡ್ರ ನೋಡೋಣ, ಯಾರ ಜಾನಪದ? HL ನಾಗೇಗೌಡರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಜಾನಪದ ಲೋಕ. ಎಲ್ಲಿ ಅಂತ ಕೇಳ್ಬೋದು, ತುಮಕೂರಾಗೈತ್ರಿ. ಎಲ್ಲೈತಿ? ತುಮಕೂರೊಳಗ. ಮತ್ತು ಈ ಬೆಂಗಳೂರು ನಗರ ವಿಭಾಗಕ್ಕೆ ಸಂಬಂಧಪಟ್ಟಂಗ 2 ನಮ್ಗೆ ಭಾರತ ರತ್ನ ಪ್ರಶಸ್ತಿಗಳು ಸಿಕ್ಕವ. ಎಷ್ಟ್ರಿ? 2 ಭಾರತ ರತ್ನ ಪ್ರಶಸ್ತಿಗಳು ಸಿಕ್ಕವ. ಅವು ಯಾವ ಕೂಡ ನಿಮ್ಮನ್ನ ಕೇಳಬಹುದು. ಅವ್ರು ಯಾರು ಅಂತ ಕೇಳಬಹುದು. ಎಸ್, ಒಂದು ಸರ್ ಎಂ ವಿಶ್ವೇಶ್ವರಯ್ಯನವರಾದರೆ ಮತ್ತೊಂದು ಯಾರು ಅಂತ ಕೇಳ್ಬೋದು, CN ರಾವ್ ರವರು ಹಾಗೆ ಸರ್ ಎಂ ವಿಶ್ವೇಶ್ವರಯ್ಯನವರು. ಇವರಿಬ್ರು ಏನ್ ಮಾಡಿರ್ತಾರಂದ್ರ ಈ ವಿಭಾಗದಿಂದ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರು ಆಗಿರ್ತಾರೆ. ಬಹಳ ಚಂದ ಅಲ್ರಿ. ಅಲ್ಲೇ ನಿಮ್ಗೆ ಏನಾದ್ರು ಜಿಲ್ಲಾ ಕೇಳಿದ್ರಂದ್ರ ಕೋಲಾರ ಅಂತ ಬರ್ಬಿಡ್ರಿ, ಸರಿಯಾ? ಮತ್ತ ಶಾಂತವೀರಿ ಗೋಪಾಲಗೌಡರು ಅಂತಕ್ಕಂಥದ್ದು ಇದೇ ವಿಭಾಗದಲ್ಲಿ ಕಂಡು ಬರ್ತದೆ. ಮೋಸ್ಟ್ ಇಂಪಾರ್ಟೆಂಟ್, ಶಾಂತವೀರಿ ಗೋಪಾಲಗೌಡ ಅಂತ ಬಹಳ ದೊಡ್ಡ ಮಹನೀಯರು ಇವರೆಲ್ಲ, ಮುತ್ಸದ್ದಿಗಳು. ಇಲ್ಲಿ ನಮ್ಮ ರಾಜ್ಯದೊಳಗೆ ಏನಾಗುತ್ತ ಅಂತಂದ್ರ ಸಮಾಜವಾದಿ ಚಳವಳಿ ಅಂತ ನಡೀತದ. ಸಮಾಜವಾದಿ ಚಳುವಳಿ ಅಂತ ನಡೀತದ. ಆ ಸಮಾಜವಾದಿ ಚಳುವಳಿಗೆ ಅಡಿಪಾಯ ಹಾಕಿದಂತಹ ಮಹಾನ್ ಪುಣ್ಯಾತ್ಮರೇ ಯಾರು ಅಂತ ಕೇಳ್ಬೋದು ನಮಗೆಲ್ಲ. ಯಾರು ಅಂದ್ರೆ ಶಾಂತವೀರಿ ಗೋಪಾಲಗೌಡರು. ಮೂಲತಃ ಶಿವಮೊಗ್ಗದವರು. ಎಲ್ಲಿಯವರು ಇವರು? ಶಿವಮೊಗ್ಗ ನೋಡ್ರಿ, ಬಹಳ ಇಂಪಾರ್ಟೆಂಟ್. ಓಕೆ, ಮತ್ತ ತಮಗೆಲ್ಲ ಗೊತ್ತಿರ್ಲಿ, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಗಳು ಯಾರು ಅಂತ ಕೇಳ್ಬೋದು. KC ರೆಡ್ಡಿ. ಮೈಸೂರು ರಾಜ್ಯ ಅನ್ನಕತ್ತತ್ರ ಇಲ್ಲಿ, ಮೈಸೂರು ರಾಜ್ಯ ಅನ್ನಕತ್ತತಿ. ಮೈಸೂರು ರಾಜ್ಯದ 2ನೇ ಮುಖ್ಯಮಂತ್ರಿ ಯಾರು ಅಂತ ಕೇಳ್ಬೋದು.
ಕೆಂಗಲ್ ಹನುಮಂತಯ್ಯನವರು. ಕೆಂಗಲ್ ಹನುಮಂತಯ್ಯನವರು ಇವರು ಫಸ್ಟ್, ಇವರು ಸೆಕೆಂಡ್. ಹಾಗಿದ್ದರೆ ಮತ್ತೊಂದು ಕ್ವೆಶನ್ ಆಗ್ಬೋದು, ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಯಾರು ಅಂದ್ರೆ ಎಸ್ ನಿಜಲಿಂಗಪ್ಪನವರು. ಸೊ ಒನ್ಸ್ ಮೋರ್ ನೋಡ್ರಿ, ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿಗಳು ಕೆ.ಸಿ. ರೆಡ್ಡಿ, ಮೈಸೂರು ರಾಜ್ಯದ ಎರಡನೇ ಮುಖ್ಯಮಂತ್ರಿಗಳು ಕೆಂಗಲ್ ಹನುಮಂತಯ್ಯನವರು, ವಿಶಾಲ ಮೈಸೂರು ರಾಜ್ಯದ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪನವರು. ಓಕೆ, ಹಾಗೆ ಕರ್ನಾಟಕ ಏಕೀಕರಣದ ರೂವಾರಿಗಳು ಆಗಿರ್ತಕ್ಕಂತಹ ಕೆಂಗಲ್ ಹನುಮಂತಯ್ಯನವರು. ಹಾಗೆ ಎಸ್ ಇಲ್ಲೇ ಬರೆದು ಬಿಡ್ತೀನಿ ನೋಡ್ರಿ, ಇಬ್ರು ಅದರ ಇಲ್ಲೇ, ಇವರಿಬ್ಬರದು ಹೈಲೈಟ್ ತಗೊಂಡ್ಬಿಡ್ರಿ. ಎರಡು ವ್ಯಕ್ತಿಗಳದು ಕರ್ನಾಟಕ ಏಕೀಕರಣದ ರೂವಾರಿಗಳು ಇವರು. ಅಂದ್ರೆ ಕರ್ನಾಟಕ ಏಕೀಕರಣ ಮ್ಯಾಗ ಒಂದು ಕ್ವಶನ್ ಇರುತ್ತೆ ನಿಮಗ, ಕರ್ನಾಟಕ ಏಕೀಕರಣದ ರೂವಾರಿಗಳು ಅಂತ ಕರೀತಾರ ನೋಡ್ರಿ ಇವ್ರಿಗೆ. ಎಸ್ ನಿಜಲಿಂಗಪ್ಪನವ್ರಿ, ಹಾಗೆ ಕೆಂಗಲ್ ಹನುಮಂತಯ್ಯನವರು. ಓಕೆ, ಚಂದಂಗೆ ನೋಟ್ ಮಾಡ್ಕೊಳ್ರಿ. ಹಾಗೆ ಇಲ್ಲೇನು ನಾವು ದಾವಣಗೆರೆ ಅಂತ ಜಿಲ್ಲೆ ತಗೊಂಡು ಬಂದೀವಿ ನೋಡ್ರಿ. ಇವು ಬೇರೆ ಬೇರೆ ರೀತಿ ಅಧ್ಯಯನ ಮಾಡ್ಕೊಂತ ಹೋಗ್ಬಿಟ್ರಿ ಎಲ್ಲ ಜಿಲ್ಲೆನು. ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು. ಇದು ಯಾವ ವರ್ಷ ಅಂತ ಕೇಳುವುದು, ಯಾವ ವರ್ಷ ಅಂತ ಕೇಳುವುದು, ಇದು ಯಾವ ವರ್ಷ ಅಂತ ಕೇಳ್ಬೋದು ನಿಮ್ಮನ್ನು. ದಾವಣಗೆರೆ 1997ರಾಗ, ಇವೆರಡು 2007ರಾಗ ಜಿಲ್ಲೆ ಆಗಿರ್ತಕ್ಕಂಥದ್ದು. ಓಕೆ, ಸೊ ನೋಡೋಣ. ಹಾಗಿದ್ರೆ ಬೆಂಗಳೂರು ಅದೊಂದು ಒಂದೊಂದೊಂದೊಂದು ಜಿಲ್ಲೆ ನೋಡ್ಕೊತಾ ಹೋದ್ವಿ ಅಂತಂದ್ರೆ ನಮಗೆ ಮಾಹಿತಿ ಸಿಗತೈತಿ. ಓಕೆ, ಸೊ ಹಾಗಿದ್ರೆ ಬೆಂಗಳೂರು ಗ್ರಾಮೀಣ ಜಿಲ್ಲೆಯ ಬಗ್ಗೆ ಒಂದಿಷ್ಟು ನೋಡೋಣ. ಬೆಂಗಳೂರು ಗ್ರಾಮೀಣ, ಇದ್ರ ಬಗ್ಗೆ ನೋಡ್ತಾ ಹೋದಾಗ ನಮ್ಗೆ ಇಲ್ಲಿ ಒಂದು ನೆಲಮಂಗಲ ಅಂತಕ್ಕಂಥ ತಾಲೂಕು ಬರುತ್ತೆ. ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಯಾತ್ರಾ ಸ್ಥಳ ಅದ, ನೆಲಮಂಗಲ ಯಾತ್ರಾ ಸ್ಥಳ. ಇದಂದ್ರ ಏನು ಪ್ರವಾಸಕ್ಕೆ ಹೋಗ್ತೀವಲ್ಲ ನಾವು, ಇದೊಂದು ಯಾತ್ರಾ ಸ್ಥಳ. ಈ ಯಾತ್ರಾ ಸ್ಥಳ ಎದಕ್ಕೆ ಇಂಪಾರ್ಟೆಂಟು ಅಂತಂದ್ರೆ ಇಲ್ಲಿ ಶಿವಗಂಗೆ ಅಂತಕ್ಕಂತಹ ಒಂದು ಯಾತ್ರಾ, ಶಿವಗಂಗೆ ಅಂತ ನೆನ್ಪಿಟ್ಕೊಂಡ್ಬಿಟ್ರಿ ಇದನ್ನ. ಹಾಗೆ ತಮಗಿಲ್ಲಿ ದೇವನಹಳ್ಳಿ ಅಂತಕ್ಕಂತಹ ಒಂದು ತಾಲೂಕು ಕೂಡ ಕಂಡು ಬರುತ್ತೆ. ಇದು ಎದಕ್ಕೆ ಇಂಪಾರ್ಟೆಂಟ್ ರೀ ದೇವನಹಳ್ಳಿ ಅಂತಂದ್ರೆ, ವೆರಿ ಮೋಸ್ಟ್ ಇಂಪಾರ್ಟೆಂಟ್. ಕೆಂಪೇಗೌಡ ಬಂದ ಕಾಕಿ ತೊಟ್ಟು ಬಂದ ಅಂತೀವಲ್ಲ, ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರುವುದು ಇಲ್ಲೇ. ವಿಮಾನ ನಿಲ್ದಾಣ ಇರುವುದು ದೇವನಹಳ್ಳಿಯಲ್ಲಿ. ಯಾವ ಹಳ್ಳಿಯಲ್ಲಿ? ದೇವನಹಳ್ಳಿಯಲ್ಲಿ. ಇವೆರಡು ನೆನ್ಪಿಟ್ಕೊಂಡ್ರೆ ಸಾಕ. ಬೆಂಗಳೂರು ಗ್ರಾಮೀಣದಾಗ ಬರ್ತಕ್ಕಂಥ ತಾಲೂಕುಗಳಲ್ಲಿ, ಅಥವಾ ದೊಡ್ಡಬಳ್ಳಾಪುರ ಐತಿ, ಹೊಸಕೋಟೆ ಐತಿ, ಅದ್ರಾಗ ನಮಗೆ 2 ತಾಲೂಕು. ಒಂದು ನೆಲಮಂಗಲ ನೆನ್ಪಿಡ್ರಿ, ಇನ್ನೊಂದು ದೇವನಹಳ್ಳಿ ನೆನ್ಪಿಡ್ರಿ. ನೆಲಮಂಗಲ ಎದಕ್ಕಂತಂದ್ರೆ ಅದೊಂದು ಯಾತ್ರಾ ಸ್ಥಳ ಆಗೈತಿ, ಅಲ್ಲಿ ಶಿವಗಂಗೆ ಅಂತಕ್ಕಂಥ ಸ್ಥಳ ಅದ, ಅದು ಪ್ರವಾಸಿ ಸ್ಥಳ ಆಗ್ಯದ, ಯಾತ್ರಾ ಸ್ಥಳ ಆಗ್ಯದ. ಹಾಗೆ ಮತ್ತೊಂದು ದೇವನಹಳ್ಳಿ ಅಂತ ಬಂದಾಗ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇರೋದು ಅಲ್ಲೇ. ಇದು ಕೂಡ ಎಕ್ಸಾಮಿಗೆ ಬಂದಿರತಕ್ಕಂಥದ್ದು. ಓಕೆ, ಮತ್ತಿಲ್ಲಿ ನಾವು ರಾಮನಗರ ಜಿಲ್ಲೆಯ ಬಗ್ಗೆ ಮಾತಾಡ್ತಾ ಹೋದ್ವಿ ಅಂತಂದ್ರ, ರಾಮನಗರ ಜಿಲ್ಲೆಯ ಬಗ್ಗೆ ಮಾತಾಡ್ತಾ ಹೋದ್ವಿ. ಒಂದೊಂದು ಜಿಲ್ಲೆ ನೋಡೋಣ ಈಗ. ಓಕೆ, ಇಲ್ಲಿ ಒಂದು 4 ತಾಲೂಕು ಕಂಡು ಬರ್ತಾವ್ರಿ. ಓಕೆ, ಯಾವ್ಯಾವ ಆಗಿರ್ಬೋದು 4 ತಾಲೂಕು. ಒಂದಂತೂ ಚನ್ನಪಟ್ಟಣ, ಮತ್ತೊಂದು ಕನಕಪುರದ ಬಂಡೆ, ಅದು ರಾಮನಗರ ಇರತ್ತದ. ಮತ್ತೊಂದು ಯಾವ್ದಪ್ಪ ಅಂತ ಕೇಳಿದ್ರೆ ಮಾಗಡಿ ನೋಡ್ರ. ಇದ್ರಾಗ ನಾವು ಏನ್ ನೆನ್ಪಿಟ್ಕೊಂಡ್ರೆ ಸಾಕು ಅಂತಂದ್ರ, ಒಂದೆರಡು ಉತ್ಪನ್ನಗಳು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಆ ಎರಡೂ ಉತ್ಪನ್ನಗಳು ಯಾವ್ದಕ್ಕೆ ಸಂಬಂಧಪಟ್ಟವು ಅಂದ್ರೆ ಚನ್ನಪಟ್ಟಣಕ್ಕೆ ಸಂಬಂಧಪಟ್ಟಂಗ. ಚನ್ನಪಟ್ಟಣ ಅಂದ್ರೆ ಹೇಳ್ದ, ಚನ್ನಪಟ್ಟಣದ ಗೊಂಬೆಗೆ ಜೀವವು ಬರಲು ಅಂತ ಹಾಡೈತಿ. ಅಂದ ಮ್ಯಾಗ ಈ ಚನ್ನಪಟ್ಟಣದೊಳಗ ಆಟಿಕೆ ಸಾಮಾನುಗಳ
ಒಂದು ಕೇಂದ್ರ ಇದು. ನಾವು ಏನ್ಷಿಯಂಟ್ ಹಿಸ್ಟ್ರಿ ಒಳಗೆ ಚುಂಹದಾರವನ್ನು ಗೊಂಬೆಗಳ ತಯಾರಿಕಾ ಕೇಂದ್ರ ಅಂತ ಕರಿತೀವಲ್ಲ, ಹಾಗೆ ಚನ್ನಪಟ್ಟಣ ಆಟಿಕೆ ಗೊಂಬೆಗಳ ತಯಾರಿಕಾ ಕೇಂದ್ರ. ಯಾರ ಚನ್ನಪಟ್ಟಣ ಗೊಂಬೆ ಹಾಕ್ರ ನೋಡೋಣ. ಚನ್ನಪಟ್ಟಣ ಗೊಂಬೆಗೆ ಜೀವವು ಬರಲು ಏನ್ ಮಾಡಿತು? ಮತ್ತೊಂದು ಇದೇ ಉತ್ಪನ್ನಗಳಿಗೆ ಸಂಬಂಧಪಟ್ಟಂತ ಕ್ವಶನ್. ಚನ್ನಪಟ್ಟಣ ರೇಷ್ಮೆ ಉತ್ಪಾದನೆ ಜಾಸ್ತಿ ಆಗ್ತದೆ. ಇಲ್ಲಿ ನಿಮಗೆ ಇದ ವಿಭಾಗದ 2 ಕಡೆಗೆ ಇದು ಕಂಡು ಬರ್ತದೆ. ಮತ್ತೊಮ್ಮೆ ಶೆಟ್ಟಿಹಳ್ಳಿಯಲ್ಲಿ ಕೂಡ ನಾವು ರೇಷ್ಮೆ ಉತ್ಪಾದನೆಯ ಬಗ್ಗೆ ನೋಡಬಹುದು. ಓಕೆ, ಈ ಸದ್ಯಕ್ಕಂತೂ ನಮಗೆ ರಾಮನಗರ ಜಿಲ್ಲಾದ ಇಂಪಾರ್ಟೆನ್ಸ್ ಅಂತ ಬಂದಾಗ ಇದೊಂದು ನೆನ್ಪಿಟ್ರೆ ಸಾಕ್ತಾವೆಲ್ಲ. ಓಕೆ, ಸೊ ಹಾಗಿದ್ದರೆ ಇಷ್ಟು ಮಹತ್ವದ ಅಂಶಗಳು ನಮ್ಮ ಪರೀಕ್ಷಾ ದೃಷ್ಟಿಯಿಂದ ನಮಗೆ ಹೆಲ್ಪ್ ಮಾಡ್ತವೆ. ಟೈಮು ಓಕೆ. ಸೊ ಮೈ ಡಿಯರ್ ಆಸ್ಪಿರೆಂಟ್, ನೆಕ್ಸ್ಟ್ ಕ್ಲಾಸ್ ಒಳಗೆ ಇದು ಮುಂದುವರೆದ ಭಾಗವನ್ನು ನಾವು ಅಧ್ಯಯನ ಮಾಡೋಣ. ಓಕೆ, ತಮಗೆಲ್ಲ ಟೆಟ್ ಕ್ಲಾಸ್ಗಳು ಬೇಕು ಅಂತಂದ್ರೆ ನಾನು ಇಲ್ಲಿ ಇತಿಹಾಸ ವಿಷಯವನ್ನ, ಭೂಗೋಳ ವಿಷಯವನ್ನ, ಅರ್ಥಶಾಸ್ತ್ರ ಮತ್ತು ಪೌರನೀತಿ ಅಥವಾ ರಾಜ್ಯಶಾಸ್ತ್ರದ ಬಗ್ಗೆ 4 ವಿಷಯಗಳನ್ನ ಕ್ಲಾಸ್ ಮಾಡ್ಬೇಕಂತ ಮಾಡೀನಿ. ಟೈಮ್ ಉಳಿತು ಅಂತಂದ್ರೆ ನೋಡೋಣ, ಲಿಸ್ಟ್ ಸೈಕಾಲಜಿಗೆ ಸಂಬಂಧಪಟ್ಟಂತ ವಿಷಯವನ್ನು ಡಿಸ್ಕಸ್ ಮಾಡ್ತೇನೆ. ಓಕೆ, ಸೊ ನನ್ನ ವಾಟ್ಸಪ್ ನಂಬರ್ 9353869646. ಯಾರೇ ಕ್ಲಾಸ್ಗಳು ಬೇಕಾಗ್ತಾವ ಹಾಯ್ ಅಂತ ಹಾಕ್ರಿ, ನಾನು ಲಿಂಕ್ ಹಾಕ್ತೇನೆ ನಿಮಗೆ.